ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಡನೆ ಸಂವಾದ. ಭಾಗವಹಿಸುವ ಅತಿಥಿ ಸವಿತಾ ಶ್ರೀನಿವಾಸ್, ಸಿಐಡಿ ಪೊಲೀಸ್ ಅಧೀಕ್ಷಕರು ಹಾಗೂ ಮಾದಕ ವಸ್ತು ಸಂಘಟಿತ ಅಪರಾಧ ವಿಭಾಗ ಹಾಗೂ ಕಾದಂಬರಿಕಾರರು. ಇವರೊಂದಿಗೆ ಸಂವಾದದಲ್ಲಿ ನೂತನ ಎಸ್ ಕದಂ. ಕೇಳಿ ಕಾರ್ಯಕ್ರಮ ಕ್ಷಿತಿಜ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕ್ಷಿತಿಜ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸವಿತಾ ಶ್ರೀನಿವಾಸ್ ಅವರು. ಐಪಿಎಸ್ ಅಧಿಕಾರಿ, ಸಿಐಡಿ ಪೊಲೀಸ್ ಅಧೀಕ್ಷಕರು, ಮಾದಕ ವಸ್ತು ಮತ್ತು ಸಂಘಟಿತ ಅಪರಾಧ ವಿಭಾಗ, ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಇವರು ಕೋಲಾರ, ಕಲಬುರಗಿ, ಮಂಡ್ಯ, ಬೆಂಗಳೂರು ಸಿಐಡಿ, ಆಂತರಿಕ ಭದ್ರತಾ ವಿಭಾಗ, ಪೊಲೀಸ್ ಪ್ರಧಾನ ಕಚೇರಿ ಮುಂತಾದೆಡೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ. ಇಂಥ ಅತ್ಯಂತ ಜವಾಬ್ದಾರಿಯುತ ಉನ್ನತ ಹುದ್ದೆಗಳ ಜೊತೆಗೆ ತಮ್ಮ ಅನೇಕ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. 1993ರಲ್ಲಿ ಪ್ರಕಟವಾದ ಮಧುಮಾಸ ಇವರ ಮೊದಲ ಕಾದಂಬರಿ. ನಂತರದಲ್ಲಿ ಕಳೆದ 30 ವರ್ಷಗಳಲ್ಲಿ 5 ಕಾದಂಬರಿಗಳು, 6 ಕಥಾಸಂಕಲನಗಳು, 1 ಪ್ರವಾಸ ಕಥನ, 1 ಮಕ್ಕಳ ಸಾಹಿತ್ಯ, 2 ವೈಜ್ಞಾನಿಕ ಸಂಪಾದಿತ ಕೃತಿಗಳನ್ನು ಇವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸವಿತಾ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನೂತನ, ನೀವು ಪೊಲೀಸ್ ಅಧಿಕಾರಿ, ಸಾಕಷ್ಟು ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀರಾ. ಶ್ರೋತೃಗಳೊಂದಿಗೆ ಅದನ್ನು ಹೇಳ್ತಾ ಇದ್ದೆ. ಒಬ್ಬ ಪೊಲೀಸ್ ಅಧಿಕಾರಿ ಹೇಗೆ ಸಾಹಿತ್ಯದೆಡೆಗೆ ಆಕರ್ಷಿತವಾಗಿದ್ದು? ಪೊಲೀಸ್ ಅಧಿಕಾರಿ ಸಾಹಿತ್ಯದೆಡೆಗೆ ಆಕರ್ಷಿತರಾಗಿದ್ದು ಅನ್ನೋದಕ್ಕಿಂತ ನಾನು ಮೊದಲು ಬರಹಗಾರ್ತಿಯಾಗಿದ್ದೆ. ಯಾಕಂದ್ರೆ ಈ ಒಂದು ವೃತ್ತಿಗೆ ಬರೋದಕ್ಕೆ ಮುಂಚೆ ನಾನು ಈಗಾಗಲೇ 8 ಕೃತಿಗಳನ್ನ ಹೊರತಂದಿದ್ದೆ. ನಾನು ಕಾಲೇಜ್ನಲ್ಲಿ ಓದ್ತಾ ಇರೋವಾಗಲೇ ನನ್ನ ಪ್ರಥಮ PUC ಸಂದರ್ಭದಲ್ಲಿ ಬಂದಂತ ಸಾವಿನಿಯರ್ನಲ್ಲಿ ನನ್ನ ಪ್ರಥಮ ಕತೆ ಬಾಳ ಸಂಜೆ ಪ್ರಕಟ ಆಯಿತು. ಆ ಕತೆ ಬಂದು ಒಬ್ಬ ವ್ಯಕ್ತಿಯ ಒಂದು ಬದುಕಿನ ಕೊನೆಯ ಹಂತ ಏನಿದೆ, ವೃದ್ಧನ ಒಂದು ಅವಲೋಕನ, ಅದ್ರ ಬಗ್ಗೆ ನಾನು ಕಥೆಯನ್ನು ಬರ್ತೆ. ಸಾಧಾರಣವಾಗಿ ಯಾರಾದರೂ ಕತೆ ಬರಿಬೇಕಂದ್ರೆ ಆಯಾ ವಯಸ್ಸಿನ ಒಂದು ಹದಿಹರೆಯದ ಮನಸ್ಸಿನ ಬಗ್ಗೆ ಅಥವಾ ಘಟನೆಗಳು ಸಂಭವಿಸಿದ ಬಗ್ಗೆ ಬರೀತಾರೆ. ನಾನು ಮೊದಲ ಕತೆ ಬರೆದಿದ್ದು ಬಂದು ಒಬ್ಬ ವೃದ್ಧನ ಕತೆ. ಅದು ಏಕವ್ಯಕ್ತಿ ಪ್ರಕಾರದಲ್ಲಿ ನಿರೂಪಣೆಯಲ್ಲಿ ಪ್ರಕಟ ಆಗಿತ್ತು. ತದನಂತರ 1990ರಲ್ಲಿ ಮಧುಮಾಸ ನನ್ನ ಪ್ರಥಮ ಕಾದಂಬರಿ ಮಂಗಳ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು. ಅದು ಪ್ರಕಟ ಆಗಿದ್ದು 93ರಲ್ಲಿ ಅದು ಪುಸ್ತಕ ರೂಪದಲ್ಲಿ ಬಂತು. ಸೊ ಹಾಗ ರೀತಿ ನೋಡಿದ್ರೆ 93ರಿಂದ ಈಗ 30 ವರ್ಷ ಕಳೆದಿದೆ. ಅಂದ್ರೆ ಒಂದು 2 ವರ್ಷಕ್ಕೆ ಒಂದು ಪುಸ್ತಕ ರೀತಿನಲ್ಲಿ ನಂದು ಪ್ರಕಟ ಆಗಿದೆ, ಬರ್ದಿದ್ದೀನಿ. ಅಂದ್ರೆ ಸವಿತಾ ಅವರ ಒಳಗಿನ ಬರಹಗಾರ್ತಿ ಹೆಚ್ಚು ಚಟುವಟಿಕೆಯಿಂದಲೇ ಸದಾ ಇರ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ, ತಮ್ಮ ಇಷ್ಟೊಂದು ಜವಾಬ್ದಾರಿಗಳ ನಡುವೆ. ಈಗ ನೀವು ಹೇಳಿದ್ರಿ, ನಾನು ವೃದ್ಧನ ಕಥೆಯನ್ನ ಮೊದಲೇ ಬಾರಿ ಬರೆದೆ ಅಂತ. ಮಧುಮಾಸ ಇದು ಮೊದಲ ಕಾದಂಬರಿ. ಇದರಲ್ಲೂ ಕೂಡ ನೀವು ಅವಾಗ BSc ಓದ್ತಾ ಇದ್ರಿ, ಕೊನೆ ವರ್ಷದಲ್ಲಿ, ಅವಾಗಲೇ ಇದು ಪ್ರಕಟ ಆಯಿತು. ಕಾಲೇಜ್ ಓದ್ತಿರುವಾಗಲೇ ಧಾರಾವಾಹಿಗಳನ್ನ ಪ್ರಕಟ ಮಾಡೋರು ಬಹಳ ಬಹಳ ಕಡಿಮೆ. ನಾನು ನೋಡಿದ ಹಾಗೆ ಬಹುಶಃ ನೀವೊಬ್ಬರೇನೋ ಇರಬಹುದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇದರಲ್ಲಿ ನೀವು ಒಬ್ಬ ಯುವತಿಯ ಬಗ್ಗೆ ಬರಿತೀರಿ. ಹೇಗೆ ಅಂದ್ರೆ ಆ ಯುವತಿ ಯಾವ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾಳೆ ಅದನ್ನ ನೀವು ಈ ಮಧುಮಾಸ ಕಾದಂಬರಿಯಲ್ಲಿ ಬರಿತೀರಿ. ಅದು ನಿಮ್ಮ ಸುತ್ತಮುತ್ತಲು ನೀವು ನೋಡಿದಂತಹ ಜಗತ್ತೇ ಆಗಿತ್ತಾ ಅಥವಾ ಹೇಗೆ? ಅದು ನನಗೆ ಆ ಸಂದರ್ಭದಲ್ಲಿ ಒಂದು ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಅದನ್ನ ಹೇಗಾದ್ರೂ ಕಥಾರೂಪದಲ್ಲಿ ತರಬೇಕು. ಮತ್ತೆ ಮಹಿಳಾ ಕೇಂದ್ರಿತ ಕಾದಂಬರಿ. ಒಬ್ಬ ಅನಾಥ ಮಹಿಳೆ ಹೇಗೆ ತನ್ನ ಜೀವನದಲ್ಲಿ ಬರುವಂತ ಸವಾಲುಗಳಿಗೆ ಹೇಗೆ ಎದುರಿಸ್ತಾಳೆ, ಮತ್ತೆ ಅವಳು ವೃತ್ತಿಯನ್ನ ಕಂಡುಕೊಂಡಾದ್ಮೇಲೆ ಸಹ ಬರುವಂತ ಗಾಳಿ ಸುದ್ದಿಗಳು ಅವಳನ್ನ ಹೇಗೆ ತಬ್ಬಿಬ್ಬುಗೊಳಿಸುತ್ತವೆ, ಮತ್ತೆ ಅವಳು ಜೀವನವನ್ನ ಹೇಗೆ ಕಂಡ್ಕೋತಾಳೆ ಅಂತ ಪ್ರಕೃತಿಯ ಸುಂದರ ಒಂದು ಚೌಕಟ್ಟಿನಲ್ಲಿ ಬರೆದಂತಹ ಕಾದಂಬರಿ. ನನ್ನ ಈಗಿನ ಕಾದಂಬರಿಗಳಿಗೆ ಹೋಲಿಸಿದಾಗ ಅದು ಕೆಲವೊಂದ್ಸರಿ ಪ್ರಥಮ ಪ್ರಯತ್ನ ಬಾಲಿಶ ಅನ್ಸ್ಬಹುದು. ಆದ್ರೂ ಏನು ಆ ಕಾಲೇಜ್ ಹಂತದಲ್ಲಿ ಬರ್ತಿತ್ತು. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ
ಆ ಕಾದಂಬರಿಯ ವಸ್ತು ನಾನು ಸ್ಕೂಲಲ್ಲಿ ಇದ್ದಾಗಲೇ ಬರಿಬೇಕು ಅಂತ ಒಡಮೂಡಿತ್ತು. ಅಂದ್ರೆ ಆವಾಗ ನಾನು ರಫ್ ಆಗಿ ಕೆಲವೊಂದು ಬರ್ಕೊಂಡಿದ್ದೆ. ಆದ್ರೆ ಕಾಲೇಜ್ ಬಂದಾದ್ಮೇಲೆ ಅದನ್ನ ಮತ್ತೆ ನಿರೂಪಣೆ ಮಾಡಿ ಅದನ್ನ ಒಂದು ಚೌಕಟ್ಟಿನಲ್ಲಿ ತಂದು ಪುಸ್ತಕ ರೂಪದಲ್ಲಿ ತರೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಬಾಬು ಕೃಷ್ಣಮೂರ್ತಿ ಅವರು ಆಗ ಸಂಪಾದಕರಾಗಿದ್ರು. ಅವ್ರು ತುಂಬಾ ಹೊಸಬ್ರಿಗೆಲ್ಲ ಪ್ರೋತ್ಸಾಹ ಮಾಡೋರು. ಅವರು ಅದನ್ನ ತಕ್ಷಣ ತಗೊಂಡು ನಾನು ಹೇಳಿದ್ದೆ, ಸರ್ ನಾನು ನೋಡಿ ಕಾಲೇಜಲ್ಲಿ ಇರುವಾಗಲೇ ತರಬೇಕು, ನೀವು ನೋಡಿ ಎಲ್ಲ ನಮ್ಮ ಕ್ಲಾಸ್ಮೇಟ್ಸು ಎಲ್ಲ ಖುಷಿ ಪಡ್ತಾರೆ, ನನಗೂ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ದೆ. ಆಯ್ತು ಅಂತಾನೆ ಒಪ್ಕೊಂಡು ಅದನ್ನ ತಂದ್ರು ಧಾರಾವಾಹಿಯಾಗಿ. ಆದ್ರೆ ಚಿಕ್ಕವರಿರುವಾಗ ಅವಾಗ್ಲೇ ಅದು ಮನಸ್ಸಿನಲ್ಲಿ ನಿಮ್ಗೆ ಬಂದಿತ್ತಲ್ಲ, ಅಂದ್ರೆ ಒಂದು ಯುವತಿ ಕಾಲೇಜಿಗೆ ಬಂದ್ಮೇಲೆ ಇನ್ನೊಂದ್ ಸ್ವಲ್ಪ ನೀವು ಬೆಳೆದಿರ್ತಿರಲ್ಲ, ಆ ಚಿಕ್ಕ ಯುವತಿ ಅಂದ್ರೆ ಹದಿಹರಿಯದವರ ಬಗ್ಗೆ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ತುಮುಲುಗಳನ್ನ ಅದರಲ್ಲಿ ಒಡಮೂಡಿಸೋದು ಬಹಳ ಖುಷಿ ಮತ್ತೆ ಬಹಳ ಆಶ್ಚರ್ಯನೂ ಅನ್ಸುತ್ತೆ. ಹೇಗೆ ಅದು ಆ ತರ ಹರಳುಗಟ್ಟಿತ್ತು ನಿಮ್ಮೊಳಗೆ ಅಂತ ಹೇಳಿ, ಆ ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಹರಳುಗಟ್ಟಿತ್ತು ಅನ್ನೋದು ತುಂಬಾ ನನಗೆ ಒಂಥರ ಆಶ್ಚರ್ಯನೇ ಆಗುತ್ತೆ. ಜೊತೆಗೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ರು ಈ ಸಾಹಿತ್ಯದ ಒಲವು, ವಿಜ್ಞಾನದ ವಿದ್ಯಾರ್ಥಿ ಅಂದ್ರೆ ತುಂಬಾ ಓದೋದಿರುತ್ತೆ, ಯಾವಾಗ್ಲೂ ಲ್ಯಾಬು ಪ್ರಯೋಗಾಲಯ ಅದು ಇದು ಅಂತ ಓಡಾಡ್ತಾನೆ ಇರ್ತೀರ, ಅಸೈನ್ಮೆಂಟ್ಸು ಅಂತ. ಅಂತದ್ರಲ್ಲಿ ನೀವು ಸಾಹಿತ್ಯದ ಕಾದಂಬರಿ ಬರೆಯುವಂತ ವಿಚಾರ ಮಾಡೋದೇ ಆಗ ಕತೆಗಳನ್ನ ಬರಿತಿರ್ತಾರೆ. ಕಾದಂಬರಿಯನ್ನೇ ನೀವು ಮೊದಲನೇ ಬಾರಿ ಬರೆದ್ರಲ್ಲ, ನಂದು ಪ್ರಥಮ ಪ್ರಯತ್ನನೇ ಕಾದಂಬರಿ. ಅದನ್ನೇ ನಾನು ಹೇಳ್ತಿರೋದು. ಅದೇ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ, ಹೇಗೆ ಕಾದಂಬರಿಗೆ ಮೊದಲು ಇವರು ಶುರು ಮಾಡ್ಕೊಂಡ್ರು ಅಂತೇಳಿ. ಕವಿತೆ ಶುರು ಮಾಡ್ತಾರೆ, ಕತೆ ಶುರು ಮಾಡ್ತಾರೆ ಯಾರಾದ್ರೂ, ಆ ನಂತರ ಒಂದಷ್ಟು ಬರೆದ ಮೇಲೆ ಕಾದಂಬರಿ ಬರೆಯೋಣ ಅಂತ ಬರೆಯೋ ಧೈರ್ಯ ಮಾಡ್ತಾರೆ. ಆದ್ರೆ ನೀವು ಮೊದಲಿಗೆ ಕಾದಂಬರಿ ಧೈರ್ಯವೇ ಅಲ್ಲ, ಅದು ಸಹಜವಾಗೇ ಬಂದಿದೆಯಲ್ಲ. ಅದು ನಾನು ಚಿಕ್ಕವಳಾಗಿದ್ದಾಗ ತುಂಬಾ ಪುಸ್ತಕಗಳನ್ನ ಕಾದಂಬರಿ ಎಲ್ಲ ಓದ್ತಾ ಇದ್ದೆ. ಸೊ ಅದು ನನ್ನ ಆಸಕ್ತಿಯನ್ನ ಕೆರಳಿಸ್ತಾ ಇತ್ತು. ಮತ್ತೆ ಒಂದು ದೀರ್ಘಕಾಲ ನಾವು ಅದರಲ್ಲಿ ತೊಡಗಿಸ್ಕೊಂಡು ಪಾತ್ರ ಪೋಷಣೆಗೆ ಅವಕಾಶ ತುಂಬಾ ಇರುತ್ತೆ. ಮತ್ತೆ ನನ್ಗೆ ಏನಂದ್ರೆ ಒಂದು ಕೆಲಸ ತೊಡಗಿಸ್ಕೊಂಡಾದ್ಮೇಲೆ ಅದು ಬೇಗ ಮುಗಿಯೋದಿಲ್ಲ. ಅದರಲ್ಲಿ ಸಂಪೂರ್ಣವಾಗಿ ಆಳಕ್ಕೆ ಹೋಗಿ ಆ ಪಾತ್ರಗಳನ್ನ ಪೋಷಣೆ ಮಾಡಿ ಒಂದು ತಾರ್ಕಿಕ ಅಂತ್ಯ ತರೋವರೆಗೂ ಅದು ಕಾದಂಬರಿಯಾಗಿ ಎಳೆದು ಹೋಗುತ್ತೆ. ಸೊ ತುಂಬಾ ಪಾತ್ರಗಳು ಬರುತ್ತೆ. ಸೊ ಅದು ನನ್ಗೆ ಈ ಸಣ್ಣ ಚೌಕಟ್ಟಿನಲ್ಲಿ ಅದನ್ನೆಲ್ಲ ತರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೋಸ್ಕರ ಕಾದಂಬರಿ ಕಡೆ ನನ್ನ ಮೊದಲ ಒಲವು. ಚಿಕ್ಕ ವಯಸ್ಸಿನಲ್ಲಿ ಶುರು ಆಯ್ತಲ್ಲ ಅದು, ಯಾಕೆ ಮನೆಯಲ್ಲಿ ಯಾರಾದ್ರೂ ಹೆಚ್ಚಿಗೆ ಓದೋದನ್ನ ಅಥವಾ ಬರೆಯೋದನ್ನ ಅಥವಾ ಸ್ನೇಹಿತರು, ಅಕ್ಕಪಕ್ಕದವರು, ಸಂಬಂಧಿಕರು ಯಾರನ್ನಲ್ಲಾದ್ರೂ ಅದನ್ನ ನೋಡಿದ್ರ ನೀವು? ನೀವು ಸರಿಯಾಗಿ ಊಹಿಸಿದ್ರಿ. ನಮ್ಮ ತಾಯಿಗೆ ಕಾದಂಬರಿಗಳನ್ನ ಓದೋ ಆಸಕ್ತಿ. ನನ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಸಮೀಪದಲ್ಲೇ ಲೈಬ್ರರಿ ಒಂದಿತ್ತು, ಗ್ರಂಥಾಲಯ, ಹೋಗ್ಬಿಟ್ಟು ಪುಸ್ತಕಗಳನ್ನ ತಗೊಂಡ್ ಬಾ ಅಂತ ಕಳ್ಸೋರು. ಅವಾಗ ತ್ರಿವೇಣಿ, ಕೇಂದ್ರ, ವಾಣಿ ಈ ರೀತಿ ಒಳ್ಳೊಳ್ಳೆ ಕಾದಂಬರಿಗಾರ್ತಿಯರ ಪುಸ್ತಕಗಳನ್ನ ತರ್ತಾ ಇದ್ದೆ. ನಮ್ಮ ಅಮ್ಮನ್ಗೆ ಓದೋದಿಕ್ಕೆ ಕೊಡ್ತಾ ಇದ್ದೆ. ಸೊ ಅದೇ ರೀತಿ ನನ್ಗೆ ಕುತೂಹಲ ಮೂಡ್ತು. ನಾನು ಓದೋದಕ್ಕೆ ಶುರು ಮಾಡಿದೆ ಹೈಸ್ಕೂಲಲ್ಲಿ ಇದ್ದಾಗ. ಆವಾಗ ಆಸಕ್ತಿ ಆಯ್ತು. ಹೌದು, ಎಷ್ಟು ಚೆನ್ನಾಗಿ ನಾವೆಲ್ಲ ಒಂದು ವ್ಯಕ್ತಪಡಿಸಬಹುದು. ನಾನು ಒಂದ್ಸರಿ ಭಾವುಕಮನ ಏನಾದ್ರೂ ಹೇಳ್ಬೇಕು ಅಂತ ಹೇಳಿದಾಗ ಇದು ಒಂದು ಮಾಧ್ಯಮ ಇದೆ ಅಭಿವ್ಯಕ್ತಿಗೊಳಿಸೋದಕ್ಕೆ ಅಂತ ಆಸಕ್ತಿಯಿಂದ ನಾನು ಪ್ರಾರಂಭದಲ್ಲಿ ನಾನು ಹೇಳ್ತಾ ಇಲ್ಲ, ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅಯ್ಯೋ ನಾನು ಹೇಗ್ ಬರ್ದಿದ್ನೋ, ಕೆಟ್ಟದಾಗ ಬರ್ದಿದ್ನೋ, ಒಳ್ಳೆ ಚೆನ್ನಾಗಿದ್ಯೋ ಅಂತ ನನ್ಗೆ ಗೊತ್ತಿಲ್ವಲ್ಲ, ತೋರ್ಸೋದಕ್ಕೂ ನನಗೆ ಹಿಂಜರಿಕೆ ಮನೆಯಲ್ಲಿ. ಆನಂತರ ನಾನು ತೋರ್ಸಿದ್ದು ಕಾದಂಬರಿ ತೋರ್ಸ್ಲಿಲ್ಲ ಅವ್ರಿಗೆ, ನಾನು ಕಥೆನ ತೋರಿಸ್ದೆ. ಯಾವ್ದು ಅಂದ್ರೆ ಬಾಳೆ ಸಂಜೆ ಇತ್ತಲ್ಲ, ಸೊ ಅದನ್ನ ತೋರ್ಸ್ಬಿಟ್ಟಾಗ ಅವ್ರಿಗೆಲ್ಲ ಖುಷಿ ಆಯ್ತು. ಅವಾಗ ಸಾವನ್ಯರಲ್ಲಿ ಫಸ್ಟ್ PUC ಇಲ್ಲಿದ್ದಾಗ ಅವಾಗ ಪ್ರಕಟ ಆಯ್ತು. ಕಾದಂಬರಿ ಬಂದು ಗೊತ್ತೇ ಇರ್ಲಿಲ್ಲ, ಒಳಗಡೆ ಅವಿತಿಟ್ಕೊಂಡಿದ್ದೆ. ಹಾಗೆ ಪುಟ್ಟ ಬರಹಗಾರ್ತಿ ನಿಮ್ಮೊಳಗೆ ಇದ್ಲು, ಆದ್ರೆ ತುಂಬಾ ಸಂಕೋಚದಿಂದ ಇದ್ಲು. ಕಾಲೇಜಿಗೆ ಬಂದಾಗ ಅದು ಆಕೆ ಹೊರಗೆ ಬಂದ್ಲು ಅಂತ ಅನ್ಸುತ್ತೆ. ಹೀಗೆ ನಂತರ ನೀವು ಹಿಮಗಿರಿಯ ಹೇಮಲತೆ, ತ್ರಿಲೋಕ ಸಂಚಾರಿ ನೀರೆ, ಗಾಳಕ್ಕೆ ಸಿಕ್ಕ ಚಂದಿರ, ಮುಗಿಲಗಲ ಜಗದಗಲ 4 ಕಾದಂಬರಿಗಳನ್ನ ಒಂದು 5-6 ವರ್ಷಗಳ ಅಂತರದಲ್ಲಿ ಕಳೆದ 30 ವರ್ಷಗಳಲ್ಲಿ ಒಟ್ಟು 5 ಕಾದಂಬರಿಗಳನ್ನ ಬರೆದ್ರಿ. ಈ ಮಧುಮಾಸ ಸಾಮಾಜಿಕ ಕಾದಂಬರಿ ನೋಡಿದ್ರೆ, ಉಳಿದ ಈ 4 ಕಾದಂಬರಿಗಳು ವೈಜ್ಞಾನಿಕ ಕಾದಂಬರಿಗಳು. ಇದಕ್ಕೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು ಹಿನ್ನೆಲೆ ಆಯ್ತೋ, ಅಥವಾ ಸಾಮಾಜಿಕ ಕಾದಂಬರಿ ಬರಿತಾ ಇದ್ದವರು, ಸಾಮಾಜಿಕ ವಸ್ತುಗಳನ್ನ ತಗೊಳ್ತಾ ಇದ್ದವರು ವೈಜ್ಞಾನಿಕ ಕಥೆಗಳಿಗೆ ಶಿಫ್ಟ್ ಆದ್ರಲ್ಲ, ಅದು ಹೇಗಾಯ್ತು ಅಂತ?
ನಾನು ವೈಜ್ಞಾನಿಕ ಕತೆ ಕಾದಂಬರಿನೂ ಓದ್ತಾ ಇದ್ದೆ. ರಾಜಶೇಖರ್ ಬೂಸರಮಠ ಅವರ ಕಾದಂಬರಿಗಳನ್ನ ಓದಿದೆ, ಕತೆಗಳನ್ನ ಓದಿದೆ. ನನಗೆ ಕಾಲ್ಪನಿಕ ಕತೆ ಕಾದಂಬರಿ ಬರೆಯೋ ಅಭ್ಯಾಸ. ಅಂದ್ರೆ ಫ್ಯಾಂಟಸಿ, ಅದ್ಭುತ ರಮ್ಯ, ಆ ರೀತಿ ಚೌಕಟ್ಟಿನಲ್ಲಿ ಬರೆದಾಗ ನಮ್ಮ ಮಿತಿನೇ ಇರಲ್ಲ ಕಲ್ಪನೆಗೆ. ನಾನು ಹೇಳಿದ್ದೆ, ಫಸ್ಟ್ ನಾನು ಕತೆ ಬರೆದಿದ್ದೆ ಬಾಳಸಂಜೆ, ವೃದ್ಧನ ಕತೆ. ನಾವು ಅನುಭವಿಸಿರ್ಲಿಕ್ಕಿಲ್ಲ, ಹೌದು ಇಲ್ವಾ? ಸೊ ಇದು ಒಂದು ನನ್ನ ಕಾಲ್ಪನಿಕ ಅಭಿವ್ಯಕ್ತಿಗೆ ಒಂದು ಮಾಧ್ಯಮ ಆಯ್ತು. ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡೆ. ಹಾಗಂತ ಹೇಳ್ಬಿಟ್ಟು ಸಾಮಾಜಿಕ ಕತೆ ಕಡೆ ನನ್ಗೆ ಒಲವಿಲ್ಲ ಅಂತ ಇಲ್ಲ. ಸಣ್ಣ ಕಥೆಗಳಲ್ಲಿ ಅವು ಇದಾವೆ. ಸಣ್ಣ ಕಥೆಗಳು ಬಹುತೇಕವಾಗಿ ಸಾಮಾಜಿಕ ವಸ್ತುಗಳನ್ನೇ ತಗೊಂಡಿರ್ತೀರಾ. ಅಲ್ಲೂ ಕೂಡ ವೈಜ್ಞಾನಿಕ ಕಥೆಗಳ ಪ್ರಮಾಣ ಹೆಚ್ಚಿದೆ ಹಾಗೆ ನೋಡಿದ್ರೆ ಒಟ್ಟಾರೆಯಲ್ಲಿ. ಅದಕ್ಕಾಗೇನೆ ಬಹುಶಃ ತ್ರಿಲೋಕ ಸಂಚಾರಿ ನೀರೆಯಾಗಿ ಹೊರಟ್ಬಿಟ್ರಿ ನೀವು ಅಲ್ವಾ? ಆ ಫ್ಯಾಂಟಸಿ ಅಂದ್ರಲ್ಲ ನೀವು, ಅದ್ಭುತ ರಮ್ಯದ ಒಂದು ಕಲ್ಪನೆ ಏನಿತ್ತು ನಿಮ್ಮೊಳಗಡೆ, ನೋಡೋಣ ತ್ರಿಲೋಕ ಸಂಚಾರ ಮಾಡೇ ಬಿಡೋಣ ಅಂತ ಹೊರಟ್ರಿ ಅನ್ಸುತ್ತೆ. ಇಲ್ಲಿ ಈ ಮೊದಲ ಕಾದಂಬರಿಯಲ್ಲಿ ಯುವತಿ ಪ್ರಮುಖ ಪಾತ್ರದಲ್ಲಿದ್ದಾಳೆ. ಎರಡನೇ ಕಾದಂಬರಿಯಲ್ಲಿ ಒಂದು ಚಿಕ್ಕ ಹುಡುಗಿ ಪ್ರಮುಖ ಪಾತ್ರ, ಮತ್ತೆ ಅದು ಮನೋವೈಜ್ಞಾನಿಕ ಭೂಮಿಕೆಯಲ್ಲಿ ಇದೆ. ಈ ಮನೋವೈಜ್ಞಾನಿಕ ಭೂಮಿಕೆ ಹೇಗೆ ಬಂತು ಅಂತ ನಿಮ್ಗೆ? ಏಕೆಂದ್ರೆ ಆವಾಗ ನಾವಿನ್ನೂ ಮನಃಶಾಸ್ತ್ರದ ಬಗ್ಗೆ ಅಷ್ಟೇ ತಿಳ್ಕೊಳ್ತಾ ಇದ್ವಿ ಭಾರತದಲ್ಲಿ. ಮತ್ತೆ ನೀವು ಫ್ಯಾಂಟಸಿ, ಅದ್ಭುತ ರಮ್ಯ ಅಂದ್ರಿ, ಅದು ಇಂಗ್ಲಿಷ್ ಕಾದಂಬರಿಗಳಲ್ಲಿ ಇತ್ತು, ಆದ್ರೆ ಕನ್ನಡದ ಅಥವಾ ನಮ್ಮ ಭಾರತದ ಕಾದಂಬರಿಗಳಲ್ಲಿ ಅಷ್ಟಾಗಿ ಇನ್ನೂ ಇರಲಿಲ್ಲ. ಆ ನಂತರ ಸಲ್ಮಾನ್ ರಶ್ದಿ ಅವರೆಲ್ಲ ಬರೆದ್ಮೇಲೆ ಆ ಥರದ್ದೊಂದು ಆರಂಭ ಹೆಚ್ಚಾಯಿತು. ಅದಕ್ಕಿಂತ ಮೊದಲೇ ಇದ್ರು ಬೇರೆ ಇಂಗ್ಲಿಷ್ ಲೇಖಕರು, ಆದ್ರೆ ಸಲ್ಮಾನ್ ರಶ್ದಿಯಿಂದ ಅದೊಂಥರ ಎಲ್ಲರಿಗೂ ಪರಿಚಯ ಆಗ್ಲಿಕ್ಕತ್ತು ಅಂತ ಹೇಳ್ಬಹುದು. ಅವರ ಫ್ಯಾಂಟಸಿ, ಹೆರಾಯಿನ್ ಅಂಡ್ ದ ಸ್ಟೋರೀಸ್ ಎಲ್ಲ ಅದರಲ್ಲಿ ಹೆಚ್ಚು ಪ್ರಕಟ ಆಗ್ತಾ ಬಂತು. ಆ ನಂತರ ಭಾರತದಲ್ಲೂ ಬರ್ಲಿಕ್ಕೆ ಶುರುವಾದ್ರು. ಆದ್ರೆ ನೀವು ಅದಕ್ಕಿಂತ ಮೊದಲೇ ಇವನ್ನೆಲ್ಲ ಯೋಚನೆ ಮಾಡಿದ್ರಲ್ಲ? ಹೌದು, ರಂಗಭೂಮಿಯ ಹಿನ್ನೆಲೆಯಲ್ಲಿ ಬರೆದಂತ ಇದೊಂದು ಕಾದಂಬರಿ. ಅದ್ರ ಹಿಂದಿಂದೆ ಬಂತು. ಮಧುಮಾಸ ಆದ್ಮೇಲೆ ಹಿಮಗಿರಿ ಹೇಮಲತೆನೂ 1994ರಲ್ಲಿ ಹೊರ ಬಂತು. ಅದರಲ್ಲಿ ಸಣ್ಣ ಒಂದು ಘಟನೆ ಏನಾಗುತ್ತೆ ಒಬ್ಬ ಹುಡುಗಿಯ ಜೀವನದಲ್ಲಿ, ತದನಂತರ ಅವಳು ಮದುವೆ ಆದ್ಮೇಲೆ ಅವಳ ವೈವಾಹಿಕ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಬರೆದಂತಹ ಕಾದಂಬರಿ. ಆ ಕಾದಂಬರಿಯ ವಸ್ತು ನನಗೆ ತುಂಬಾ ಹಿಂದಿನಿಂದ ಕುರಿತಾ ಇತ್ತು. ನಾನು ಹೇಗೂ ನಂದು ಕಾಲೇಜ್ನಲ್ಲಿ ಓದಂತ ವಿಷಯ ಮನಃಶಾಸ್ತ್ರ ಇತ್ತು, ಸ್ವಲ್ಪ ಹಿನ್ನೆಲೆ ಇದ್ದೇ ಇತ್ತು. ಅದೊಂದು ಪ್ರಯತ್ನ ಆಯ್ತು. ಬಂದ ನಂತರ ನನಗೆ ಖುಷಿ ಆಯ್ತು. ಹೌದು, ಈ ನಿಟ್ಟಿನಲ್ಲೂ ನಾವು ಆಲೋಚನೆ ಮಾಡಬಹುದು. ಯಾಕಂದ್ರೆ ಮನಃಶಾಸ್ತ್ರ ಬಂದು ಮನಸ್ಸಿನ ಅಧ್ಯಯನ ಮಾಡೋದಕ್ಕೆ ಅವಕಾಶ ನೀಡುವಂಥದ್ದು. ಮತ್ತೆ ಮನಸ್ಸಿನ ಒಳಗಡೆ ಇರುವಂತ ತುಮುಲಗಳು, ಏನು ಸಂಘರ್ಷ ನಡೆಯುತ್ತೆ, ಅದು ಹೊರ ಪ್ರಪಂಚದೆಡೆ ಬಿಂಬಿಸುವಾಗ ಬೇರೆ ವ್ಯಕ್ತಿಗಳ ಮೇಲೆ ಏನ್ ಪ್ರಭಾವ ಬೀರುತ್ತೆ, ಅವರ ಜೀವನದ ಮೇಲೆ ಏನ್ ಪ್ರಭಾವ ಬೀರುತ್ತೆ, ಸುತ್ತಮುತ್ತಲ ಜನರ ಮೇಲೆ ಏನ್ ಪ್ರಭಾವ ಬೀರುತ್ತೆ, ಇದನ್ನೆಲ್ಲ ನಾವು ಒಂದು 3D ಡೈಮೆನ್ಷನ್ ಅಲ್ಲಿ ನಾವು ಬೇರೆ ಆಯಾಮಗಳಿಂದ ನಾವು ಡಿಸೆಕ್ಟ್ ಮಾಡದಂಗೆ, ಕತ್ತರಿಸದಾಗೆ ನೋಡ್ತಾ ಹೋಗ್ಬೇಕು. ಆದ್ರೆ ಓದೋರ್ಗೆ ಆ ಒಂದು ಗೊತ್ತಾಗಲ್ಲ, ಸುಲಲಿತವಾಗಿ ಓದ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ನಾವು ಬರೆಯೋವಾಗ ಯಾವೆಲ್ಲ ಕೋನಗಳಿಂದ ನಾವು ನೋಡ್ಕೊಂಡು ಬರಿಬೇಕು, ಅದನ್ನ ನನ್ಗೆ ತುಂಬಾ ಚೆನ್ನಾಗಿ ಸವಾಲು ನೀಡಿದಂತಹ ಕಾದಂಬರಿ ಅದು ಹಿಮಗಿರಿ ಹೇಮಲತೆ. ನಾನು ಹಿಮಗಿರಿ ಹೇಮಲತೆ ನಂತರ ಒಂದು ವೃತ್ತಿಗೆ ಸೇರ್ಕೊಂಡೆ. ವೃತ್ತಿಗೆ ಸೇರಿದ ಬಳಿಕ ನಾನು ಹೆಚ್ಚು ಕಾರ್ಯಕಾರಿ ಹುದ್ದೆ ಕಡೆ ಹೋದಾಗ ಬರವಣಿಗೆ ಸ್ವಲ್ಪ ಕುಂಠಿತ ಆಯ್ತು. ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ದೀರ್ಘಕಾಲಿಕವಾಗಿ ತೊಡಗಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೃಜನಶೀಲ ಬರವಣಿಗೆ ಕಡೆ. ಕತೆಗಳ ಕಡೆ ಗಮನ ಹರಿಸಿದೆ. ಕಥಾ ಸಂಕಲನಗಳು ಹೊರಬಂದ್ವು. ಕತ್ತಲ ಗರ್ಭದಲ್ಲಡಗಿದ ಬೆಳಕು, ಗುಪ್ತಗಾಮಿನಿ, ಪಂಚಬಳಿಯ ಕತೆಗಳು, ನೀಲ್ಕತೆಗಳು ಇದು ಪ್ರಕಟ ಆದವು. ತದನಂತರ 2019ರಲ್ಲಿ ತ್ರಿಲೋಕ ಸಂಚಾರಿ ನೀರೆ ಕಾದಂಬರಿ ಬರೆದೆ. ಮನೋವೈಜ್ಞಾನಿಕ ಬರ್ದ್ರೆ ವಿಶಿಷ್ಟವಾಗಿರ್ಬೇಕು, ಮತ್ತೆ ಬೇರೆಯವರು ಬರೆದಿರುವಂತ ವಸ್ತು ಇರಬಾರ್ದು ಅಂತ ಆಯ್ಕೆ ಮಾಡಿಕೊಂಡು ನಾನು ಸಂಚಾರ ವ್ಯವಸ್ಥೆಯನ್ನ ನಾನು ಬರ್ದೆ. ಹಾಗಿನ್ನು ನಾನು ಆ ವೃತ್ತಿಗೆ ತೊಡಗಿಸ್ಕೊಂಡಿರ್ಲಿಲ್ಲ. ಏನಂದ್ರೂ ನಾನು ಪೊಲೀಸ್ ಕೆಲಸದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಿದ್ದೆ. ಅದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಟ್ರಾಫಿಕ್ ಅಥವಾ ತನಿಖೆ ಆಗಿರ್ಬೋದು. ಆದ್ರೆ ಇದುವರೆಗೂ ಸಂಚಾರ ವ್ಯವಸ್ಥೆ ಬಗ್ಗೆ ಕಾದಂಬರಿನೇ ಬಂದಿರಲಿಲ್ಲ. ಹೌದು, ಒಂದು ಡಿಟೆಕ್ಟಿವ್ ಬಂದಿದೆ, ಸಾಮಾಜಿಕ ಇದೆ, ವೈಜ್ಞಾನಿಕ ಇದೆ, ಪೌರಾಣಿಕ ಇದೆ, ಅಥವಾ ಐತಿಹಾಸಿಕ, ಇದೆಲ್ಲ ಇದೆ. ಸಂಚಾರ ವ್ಯವಸ್ಥೆ ಬಗ್ಗೆ ಕಾದಂಬರಿ ಬಂದಿಲ್ಲ. ನಾನು ಇದನ್ನ ಪರೀಕ್ಷಾತ್ಮಕವಾಗಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ ಬರೆಯೋಣ ಅಂತಾನೂ ನಾನು ಕೈಗೆತ್ಕೊಂಡೆ.
ಅದು ಸಂಚಾರನೇ ಬರೀ ರಸ್ತೆ ಸಂಚಾರ ಇಲ್ಲ, ನೆಲಮಾಳಿಗೆ ಬರುವಂತ ಬುಲೆಟ್ ಮೆಟ್ರೋ, ಆಕಾಶಕ್ಕೆ ಹಾರುವಂತ ಏರ್ ಟ್ಯಾಕ್ಸಿ, ರಸ್ತೆ ಮೇಲೆ ಸಾಗುವಂತ ಸಂಚಾರ ವ್ಯವಸ್ಥೆ, ರೋಬೋಟ್ಗಳೇ ಪಾತ್ರಗಳು ಅದರಲ್ಲಿ. ಅದು ರೋಬೋಟ್ಗಳು ಅಂದಾಗ ಅಲ್ಲೊಂದು ಸಂಘರ್ಷ ಎದುರಾಗುತ್ತೆ. ಅಂದ್ರೆ ಈ ಅಪಘಾತಕ್ಕೀಡಾದ ಕೆಲವೊಂದು ವ್ಯಕ್ತಿಗಳಿದ್ದಾರಲ್ಲ, ಅವರೆಲ್ಲ ಅಂಗವೈಕಲ್ಯಕ್ಕೆ ಒಳಗಾಗಿರ್ತಾರೆ. ಅವರೇ ಅಂಗಕಸಿ ಮಾಡಿದ ಬಳಿಕ ಅವ್ರು ಅರೆಮಾನವರಾಗ್ತಾರೆ. ಸೊ ಅವರು ಮತ್ತೆ ರೋಬೋಟ್ಗಳ ನಡುವೆ ಸಂಘರ್ಷ. ಯಾವುದೇ ಒಂದು ಹುದ್ದೆ ಬೇಕು ಅಂದ್ರೆ ಅವ್ರಿಗೆ ಯಾರು ಕೊಡ್ತಾರೆ? ನೀವು ವಿಶೇಷ ಚೇತನರು, ನಿಮ್ಗೆ ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ರೋಬೋಟ್ಗಳಿಗೆ ಹೆಂಗೆ ಕೆಲಸ ಸಿಗುತ್ತೆ? ರೋಬೋಟ್ಗಳು ನಮ್ಮ ಕೆಲಸವನ್ನ ಕಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವರಲ್ಲಿ ತೊಳಲಾಟ. ಸೊ ಇದು ಎರಡರ ನಡುವೆ ಸಂಘರ್ಷದಲ್ಲಿ ಈ ಟ್ರಾಫಿಕ್ ವಾರ್ಡನ್ಸು ಆ ಕೆಲಸವನ್ನು ನೋಡಿದಾಗ ನಿಧಾನವಾಗಿ ಹಂತ ಹಂತವಾಗಿ ಈ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಖಾಸಗೀಕರಣ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾವಾಗ ಈ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಯಂತ್ರಗಳು ಕೆಲಸವನ್ನ ಕೈಗೆತ್ಕೊಳ್ಳುತ್ತೆ, AI ಆಗ್ಲಿ, ವರ್ಚುವಲ್ ರಿಯಾಲಿಟಿ ಇದೆಲ್ಲ ಆಕ್ರಮಿಸಿಕೊಂಡಾಗ ಮನುಷ್ಯರಿಗೆ ಕೆಲಸ ಕಡಿಮೆ ಆಗುತ್ತೆ. ಆವಾಗ ಹೆಚ್ಚು ಹೆಚ್ಚು ಖಾಸಗೀಕರಣ ಆಗುತ್ತೆ. ಅದನ್ನ ತೆಗೆದುಕೊಂಡು ಟ್ರಾಫಿಕ್ ವಾರ್ಡನ್ ಅಂತ ಹೊಸ ವಿಚಾರವನ್ನ ನಾನು ಮನನ ಮಾಡಿಕೊಂಡು ಅವ್ರು ಹೇಗೆ ನಗರ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾರೆ ಅಂತ, ಅದ್ರ ಜೊತೆಗೆ ಟ್ರಾಫಿಕ್ ಇಂಜಿನಿಯರ್ಸ್ ಸಹ ಇರ್ತಾರೆ. ಸೊ ಈ ಸಂಚಾರ ವ್ಯವಸ್ಥೆಯಲ್ಲಿ ಸುಮಾರು ತಂತ್ರಜ್ಞಾನ ಇದೆ, ಮತ್ತೆ ಇಂಜಿನಿಯರ್ಗಳನ್ನ ಪಾತ್ರ ಸಹ ಇದೆ. ನಾನು ಆ ಕೋನದಲ್ಲಿ ಯೋಚನೆ ಮಾಡಿ ಬರೆದಂತಹ ಕಾದಂಬರಿ. ಅಂದ್ರೆ ಯಾವಾಗ್ಲೂ ಹೇಳ್ತಾರೆ ಇದು ವೈಜ್ಞಾನಿಕ ಕಾದಂಬರಿ ಜೊತೆಗೆ ಫ್ಯಾಂಟಸಿ ಇದೆ ಅಂತ ನೀವು ಹೇಳಿದ್ರಿ. ಆದ್ರೆ ಫ್ಯಾಂಟಸಿ ಇದ್ರೇನು ಇವತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆನೂ ಬರ್ತಾ ಇದೆ. ರೋಬೋಟ್ಗಳನ್ನು ಮೀರಿಸಿದಂತೆ ಅವು ಬರ್ತಾ ಇದ್ದಾವೆ ಎಲ್ಲ ಕಡೆಗೆ ಅಲ್ವಾ? ಹಾಗಾಗಿ ನೀವು ಅದನ್ನ ಒಂದ್ ಸ್ವಲ್ಪ ಬಹಳ ಮೊದಲೇನೆ ಅದನ್ನ ನೋಡಿದ್ರಿ ಅಂತ. ಈಗ ಬುಲೆಟ್ ಮೆಟ್ರೋ ಬಗ್ಗೆ ಆಯ್ತು, ಆಮೇಲೆ ನೆಲದ ಒಳಗಡೆ ಹೋಗುವಂತಹ ರೈಲಿನ ಬಗ್ಗೆ ಈಗಾಗಲೇ ಇವತ್ತು ಮಂತ್ರಿಗಳು ಕೂಡ ಮಾತನಾಡ್ತಾ ಇದ್ದಾರೆ, ಕಳೆದ ಒಂದು ತಿಂಗಳಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗೆ ಅಂದ್ರೆ ನೀವು ಬಹಳ ಮೊದಲೇನೆ ಅದನ್ನ ಕಂಡಿದ್ರಿ ಅಂತ ಬಹಳ ಖುಷಿ. ಅದು ಬರೀ ಫ್ಯಾಂಟಸಿ ಆಗ್ಲಿಲ್ಲ, ಅದು ಒಂದು ಪಾತಾಳ ಪ್ರಪಂಚ, ವರ್ಚುವಲ್ ರಿಯಾಲಿಟಿ ಅಂತ ಒಂದ್ ಮಾತು ಹೇಳಿದ್ರಲ್ಲ ನೀವು. ಹಾಗೆ ಇದು ಒಂಥರ ಆಗುವಂಥದ್ದು, ಘಟಿಸಬಹುದಾದಂಥದ್ದು ಆಗ್ತಾ ಇದೆ ಅಂತ. ಅದು ಒಂದು ಮಾತಿದೆ, ಸೈನ್ಸ್ ಫಿಕ್ಷನ್ ಆಫ್ ಟುಡೇ ಇಸ್ ಅ ಫ್ಯಾಕ್ಟ್ ಆಫ್ ಟುಮಾರೋ ಅಂತ. ಸೊ ನಾವು ಏನೇನ್ ಬರಿತೀವಿ ಮುಂದೆ ಆಗುವಂತಹ ಸಂದರ್ಭ ಇರುತ್ತೆ. ಅದು ಒಂದು ರೀತಿನಲ್ಲಿ ಸವಾಲಿಂದಾಗಿತ್ತು ನನಗೆ. ಹೌದು, ಏಕೆಂದ್ರೆ ಈ ಒಂದು ಆಲೋಚನೆ ಬಹುಶಃ ಕನ್ನಡದಲ್ಲಿ, ಅದರಲ್ಲೂ ಕಾದಂಬರಿಗಳಲ್ಲಿ ಇರಲೇ ಇಲ್ಲ ಅಂತ. ಸಣ್ಣ ಕಥೆಗಳಲ್ಲಿ ಅಲ್ಲಿ ಇಲ್ಲಿ ಕೆಲವರು ವಿಜ್ಞಾನದ ಬಗ್ಗೆ ಬರಿತಾ ಇರುವಂತಹ, ಅಥವಾ ಬೇರೆ ಈಗ ಸಾಫ್ಟ್ವೇರು ಈ ಹಿನ್ನೆಲೆಯಿಂದ ಬಂದಂತವರು ವಿಜ್ಞಾನದ ಬಗ್ಗೆ ಕೆಲವರು ಬರಿತಾ ಇದ್ರು. ಆದ್ರೆ ಇಷ್ಟರ ಮಟ್ಟಿಗೆ ಯಾವ ಕಾದಂಬರಿಯೂ ಬಂದಿಲ್ಲ ಅಂತ ನಾನು ಅನ್ಕೋತೀನಿ ಕನ್ನಡದಲ್ಲಿ. ಆಮೇಲೆ ಸಣ್ಣ ಕಥೆಗಳನ್ನು ನೀವು ಸಾಕಷ್ಟು ಬರೆದ್ರಿ. ಈ ಮನದ ಆಕಾಶಗಂಗೆ, ಶತಮಾನದಂಚಿನ ಮಿಂಚು, ಕಾಮನಬಿಲ್ಲ ಅರಸುವವರು, ದಶಕದ ಆಯ್ದ ಕಥೆಗಳು ಇವು. ಆಮೇಲೆ ನೀವು ಅವಾಗಲೇ ಹೇಳಿದ್ರಿ ಪಂಚಬಳ್ಳಿಯ ಕಥೆಗಳು ಅಂತ. ಕತ್ತಲ ಗರ್ಭದಲ್ಲಡಗಿದ ಬೆಳಕು, ಗುಪ್ತಗಾಮಿನಿ, ಇದು ಕೂಡ ಒಂದು ವೈಜ್ಞಾನಿಕ ಕಥಾ ಸಂಕಲನ. ಈ ತರ ಕಥಾ ಸಂಕಲನಗಳನ್ನು ನೀವು ತರ್ತಾ ಹೋದ್ರಿ. ಈ ಶತಮಾನದಂಚಿನ ಮಿಂಚು ಅನ್ನೋದನ್ನು 2000ರಲ್ಲಿ ಬಂದಂತಹ ಒಂದು ಕೃತಿ. ಇದರಲ್ಲಿ ಮಹಿಳಾಪರ ಕಥೆಗಳನ್ನ ಬರೆದ್ರಿ, ಯುವತಿಯ ಬಗ್ಗೆ ಬರೆದ್ರಿ, ಒಬ್ಬ ಬಾಲಕಿಯ ಬಗ್ಗೆ ಬರೆದ್ರಿ. ಅಲ್ಲೂ ಕೂಡ ನಿಮ್ಮ ಆ ಹೋರಾಟ ಇತ್ತು. ಈ ಹೊತ್ತಿಗೆ ಅದೊಂದು ಸ್ವಲ್ಪ ಖಚಿತತೆ ಅದಕ್ಕೆ ಬಂತು ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಬಹಳ ಕುತೂಹಲಕಾರಿಯಾದ ತಿರುವುಗಳನ್ನ ಕೊಡ್ತೀರಾ ನೀವು ಕಥೆಗಳಲ್ಲಿ. ಅಲ್ಲಿ ನಿಮ್ಮೊಳಗಿನ ಪೊಲೀಸ್ ಮತ್ತೆ ಬರಹಗಾರ್ತಿ ಇಬ್ರು ಈ ಶತಮಾನದಂಚಿನ ಮಿಂಚು ಸಂಕಲನದಲ್ಲಿ ಕೆಲಸ ಆಗಿದೆ ಅಂತ ಅನ್ಸುತ್ತೆ ನನಗೆ. ಆದ್ರೆ ಇದು ಬರೆದಂತ ಸಂದರ್ಭದಲ್ಲಿ ನಾನಿನ್ನು ಪೊಲೀಸ್ ಅಧಿಕಾರಿ ಆಗಿರ್ಲಿಲ್ಲ. ಆದ್ರೆ ಅದರಲ್ಲಿ ಒಂದು ಸಂಘರ್ಷ ಇದೆ. ಕೆಲವೊಂದು ಕತೆಗಳನ್ನ ತೆಗೆದುಕೊಂಡಾಗ ಸಾಮಾಜಿಕ ಸೇವಕಿಯ ಪಾತ್ರ ಇರಲಿ, ಮತ್ತೆ ಒಬ್ಬ ಜಾಹೀರಾತು ಸಂಸ್ಥೆಯ ಕೆಲಸ ನಿರ್ವಹಿಸುವಂತ ಯುವತಿ, ಈ ರೀತಿ ಬೇರೆ ಬೇರೆ ಪಾತ್ರಗಳು ಬರುತ್ತೆ. ಒಂದು ಹೆಸರುಗಳು ನೀವು ನೋಡ್ಬೋದು, ನೀರಿನಲ್ಲಿ ಮೀನಿನ ಹೆಜ್ಜೆ, ಬೆಂಕಿಯ ರೆಕ್ಕೆಗಳು, ಮಲ್ಲಿಗೆಯ ಹಾಸಿನಲ್ಲಿ ಕನಸುಗಳು ನರಳುವುದಂತೆ. ಅದೊಂದು ಕೇಳಿದಾಗ ನಿಮ್ಗೆ ಅನ್ಸ್ಬೋದು ಇದೇನೋ ಬೇರೆ ಬೇರೆ ವಿಚಾರ ಇದೆ ಅಂತ. ಅಂದ್ರೆ ಮಹಿಳೆಯ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಅವಳ ಮನಸ್ಥಿತಿಯನ್ನ ಇಲ್ಲಿ ಹೊರತರೋಕೆ ಪ್ರಯತ್ನ ಮಾಡಿದ್ದೀನಿ. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿರ್ಬೋದು, ವೃತ್ತಿನಿರತ ಮಹಿಳೆ ಆಗಿರ್ಬೋದು, ಅವಳು ಎದುರಿಸುವಂತಹ ಕ್ಲೇಶಗಳು, ಹೊರಗಿನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬರುವಂತಹ ಒಂದು ಸವಾಲುಗಳು, ಆಂದೋಲನ, ಅದಕ್ಕೆ
ಏನು ಸಪೋರ್ಟ್ ಸಿಗುತ್ತೆ ಸೊಸೈಟಿನಲ್ಲಿ ಅದ್ರ ಬಗ್ಗೆ ವಾಸ್ತವಿಕವಾಗಿ ನಾನು ಬರೆದಿರುವಂತದ್ದು. ಮತ್ತೆ ಕೆಲವೊಂದ್ ಸರಿ ನಾನು ಕೇಳಿದ್ದು ನೋಡಿದ್ದು ಇದನ್ನೆಲ್ಲ ಅನುಭವಗಳನ್ನು ಕೂಡ ಕಥೆಯಾಗಿಸಿ ಬರೀತಿದ್ದೀನಿ. ನೀವು ಮೊದಲೇ ಹೇಳಿದ್ರಿ ನನ್ನ ಕಥೆಗಳಲ್ಲಿ ವೈಜ್ಞಾನಿಕ, ಫ್ಯಾಂಟಸಿ, ಮನೋಶಾಸ್ತ್ರೀಯ, ಸಾಮಾಜಿಕ ಹೀಗೆ ಬೇರೆ ಬೇರೆ ಆಯಾಮಗಳು ಇರ್ತವೆ ಅಂತ. ಜೊತೆಗೆ ನಾನ್ ಬಂದು ಅದು ಬರೆದಂತ ಪ್ರಕಾರಗಳು ಬೇರೆ ಇದೆ. ಒಬ್ಬ ಏಕ ವ್ಯಕ್ತಿ ನಿರೂಪಣೆ ಇರ್ಬೋದು, ಅಥವಾ ಥರ್ಡ್ ಪರ್ಸನ್ ನರೇಷನ್ ಅಂತ ಹೇಳ್ತಾರೆ, ಆ ರೀತಿನಲ್ಲಿ ಬಂದಿದೆ. ಕೆಲವೊಂದರಲ್ಲಿ ವಸ್ತುಗಳು ಮಾತಾಡುತ್ತವೆ. ಈಗ ಮಲ್ಲಿಗೆ ಹಾಸಿನಲ್ಲಿ ಕನಸುಗಳು ನರಳುವುದಂತೆ, ಅದರಲ್ಲಿ ಆ ಕಥೆಯ ಯುವತಿಯ ದೃಷ್ಟಿಕೋನದಲ್ಲಿ ಕತೆ ಮುಂದುವರೆದಂತೆ ಮಲ್ಲಿಗೆ ಸಹ ಮಾತಾಡೋಕ್ ಶುರು ಮಾಡುತ್ತೆ. ಅದರದೇ ದೃಷ್ಟಿಕೋನದಲ್ಲಿ ಆ ಒಂದು ಯುವತಿಯ ಮಲ್ಲಿಗೆಯ ರೂಪಕವಾಗಿ ಮಾತಾಡ್ತಾರೆ. ಕನ್ನಡಿಯಲ್ಲಿ ಕಂಡ ನೀರೇನಲ್ಲೂ ದ್ವಿಪಾತ್ರದಲ್ಲಿ ನಿರೂಪಣೆ ಸಾಗುತ್ತೆ. ಒಬ್ಬ ನಾಯಕ, ಇನ್ನೊಬ್ಬ ನಾಯಕಿ, ಯಾರು ಕಲಾಕಾರ ದ್ವಿಪಾತ್ರದಲ್ಲಿ. ಇನ್ನೊಂದು ನಾಡದೇವಿಯು ಕಾಡಿನ ಮಗನು. ಆ ಕತೆ ತೆಗೆದುಕೊಂಡ್ರೆ ಈ ರೂಸೋ ಅಂತ ಜೆನೀವಾದ ತತ್ವಜ್ಞಾನಿ, ಆತ ಹೇಳ್ತಾನೆ ಒಂದು ಮಾತು, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಈಸ್ ಇನ್ ಚೈನ್ಸ್. ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಬರೆದಂತಹ ಕತೆ. ನಾಗರಿಕತೆ ಬೆಳೆದ್ರು ಅನಾಗರಿಕ ಗುಣಗಳು ಮನುಷ್ಯನಲ್ಲಿ ಉಳಿದಿವೆಯಲ್ಲ ಅಂತ ಬಹುಶಃ ವಿಷಾದದಿಂದ ಬರೆದಂತಹ ಕತೆ. ನನಗೆ ಈ ಕತೆಗಳು ತೆಗೆದುಕೊಂಡಾಗ ಖುಷಿ ಕೊಟ್ಟಿದ್ದು ನಂದು ಯಾರು ನೀನು ಚಂದ್ರವರ್ಣೆ ಕತೆ. ಅದು ಪ್ರಕೃತಿಗೆ ತುಂಬಾ ಒತ್ತು ಕೊಟ್ಟಿದ್ದೀನಿ. ಅದೇ ರೀತಿ ವಿಷಾದದಿಂದ ತುಂಬಾ ನೊಂದು ಬರೆದಂತಹ ಕತೆ ನಾಡದೇವಿಯು ಕಾಡಿನ ಮಗನು. ಅದು ಫ್ಯಾಂಟಸಿ, ಎರಡು ಫ್ಯಾಂಟಸಿನೇ, ಆದ್ರೆ ಭಿನ್ನ ಭಿನ್ನ ಭಾವವನ್ನ ಅಭಿವ್ಯಕ್ತಿಸುತ್ತೆ. ಪಂಚಬಳ್ಳಿಯ ಕತೆಗಳು ಅಂತ ಬರೆದ್ರಿ 2008ರಲ್ಲಿ. ನೀವೇನ್ ಹೇಳಿದ್ರಲ್ಲ, ಎಲ್ಲ ಆಯಾಮಗಳಿಂದ ನೋಡುವಂತಹ ಕತೆಗಳು ಇದ್ದಾವೆ. ಮತ್ತೆ ಬಹುತೇಕ ಕಥೆಗಳಲ್ಲಿ ಈ ಮನಃಶಾಸ್ತ್ರೀಯ ವಿಷಯಗಳು ಬರ್ತಾನೆ ಇರ್ತವೆ. ಮನಃಶಾಸ್ತ್ರೀಯ ರೀತಿಯಲ್ಲೇ ಆ ಪಾತ್ರಗಳನ್ನು ನೋಡೋದಾಗಬಹುದು, ಅಥವಾ ಸನ್ನಿವೇಶ ನೋಡುವುದಾಗಬಹುದು, ಅಥವಾ ಕಥೆಯನ್ನ ನಡೆಸ್ಕೊಂಡು ಹೋಗೋದಾಗಬಹುದು, ಅಥವಾ ನೀವು ಒಂದು ನರೇಟರ್ ಏನಿರ್ತಾನೆ, ಕಥೆಗಾರ ಏನಿರ್ತಾನೆ, ಅವ್ನು ಹೇಳ್ತಾ ಇರ್ತಾನಲ್ವಾ, ಅದರಲ್ಲಾಗಬಹುದು. ಆ ಅಂಶಗಳು ಬರ್ತಾನೆ ಇರ್ತವೆ. ಹೇಗೆ ಇದು ಮನಃಶಾಸ್ತ್ರೀಯವಾಗಿ ಕಥೆಗಳನ್ನ ನೋಡೋದು ಹೇಗೆ ಒಂದು ಬಹುದೊಡ್ಡ ಭಾಗವಾಗಿ ಕತೆಗೆ ಬಂತು ಅಂತ? ಎಲ್ಲಾ ಕತೆಗಾರರು, ಕಾದಂಬರಿಕಾರರು ಆ ಪಾತ್ರದ ಒಳಹೊಕ್ಕು ಬರಿಬೇಕಾಗತ್ತೆ. ಬಹುಶಃ ಅವರು ಮನಃಶಾಸ್ತ್ರ ಓದಿದ್ದಾರೋ ಇಲ್ವೋ, ಆದ್ರೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ಹೇಗೆ ಸಂದರ್ಭಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾನೆ, ಆ ಸಂದರ್ಭಗಳು ಹೇಗೆ ಪರಿವರ್ತನೆಯಾಗುತ್ತೆ, ಅದೆಲ್ಲ ಹೇಳ್ತಾ ಹೋಗ್ತಾನೆ. ನೀವು ಹೇಳಿದ್ರಿ ಪಂಚಬಳಿಯ ಕತೆಗಳು. ಇದರಲ್ಲೂ ನಾನು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಮೇಲೆ 5 ವಿವಿಧ ಪ್ರಕಾರಗಳಲ್ಲಿ ಕತೆ ಬರ್ತೆ. ಒಂದು ಕತೆ ವೈಜ್ಞಾನಿಕ, ಇನ್ನೊಂದು ಫ್ಯಾಂಟಸಿ, ಮತ್ತೊಂದು ಸಾಮಾಜಿಕ, ಪೌರಾಣಿಕ, ಮನಃಶಾಸ್ತ್ರ. 5 ಪ್ರಕಾರಗಳಲ್ಲಿ 5 ಇಂದ್ರಿಯಗಳ ಬಗ್ಗೆ, ಒಂದು ಚರ್ಮ, ಕಿವಿ, ಕಣ್ಣು, ನಾಸಿಕ, ನಾಲಿಗೆ ಹೇಗೆ ಬರುತ್ತೆ, ಅದೇ ರೀತಿ ಕತೆಗಳ ರೂಪದಲ್ಲಿ ಸಂವೇದನೆಗಳು ಬರಬೇಕು ಅಂತ ಆ ರೀತಿ ಕತೆಗಳನ್ನ ಬರುತ್ತೆ. ಅದ್ರದ್ದು ಹೆಸರು ನೀವು ಕೇಳಿದ್ರೆ ಗೊತ್ತಾಗ್ಬೋದು. ಮಿನುಗೆಲೆ ಮಿಂಚುಳ್ಳಿ, ಸ್ಪರ್ಶ ಸಂವೇದನೆ ಬಗ್ಗೆ, ಜಲಜಮ್ಮನೆ ಸ್ವಾಹ, ರಸದ ಬಗ್ಗೆ, ಸುಗಂಧವಲ್ಲರಿಯ ಜಾಡು ಹಿಡಿತು, ಸುಗಂಧ, ನಾಸಿಕ, ರಾಗಮಾಲ, ಕಿವಿ, ಕೆಂಪು ನಗರಿಯ ಕಪ್ಪು ಜನರು, ದೃಶ್ಯ. ಸೊ ಈ ರೀತಿ 5 ಕತೆಗಳು, ನೀಲ್ಕತೆಗಳು 5 ಪ್ರಕಾರವಾಗಿ ಬರೆದಿದ್ದೀನಿ. ಕತ್ತಲ ಗರ್ಭದಲ್ಲಡಗಿದ್ದ ಬೆಳಕು 2012ರಲ್ಲಿ ಬಂತು. ಇದರಲ್ಲಿ ಬಹುತೇಕ ಕತೆಗಳು ಮಧ್ಯಮ ವರ್ಗದ ಯುವತಿಯ ಸುತ್ತ ಹೆಣೆಯಲ್ಪಟ್ಟಿರುವಂಥವು. ಬಹಳ ವೈವಿಧ್ಯಮಯ ಪಾತ್ರಗಳನ್ನ ಇದರಲ್ಲಿ ನೀವು ಕಟ್ಟಿಕೊಟ್ಟಿದ್ದೀರಾ. ನನಗನ್ಸೋ ಹಾಗೆ ಈ ಹೊತ್ತಿಗೆ ನೀವು ಮಹಿಳಾ ಪರ ಚಿಂತನೆ ಏನಿತ್ತಲ್ಲ ನಿಮ್ದು, ಅದು ಜೊತೆಗೆ ನೀವು ಅಪರಾಧ ಜಗತ್ತಿನಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಅಪರಾಧಗಳನ್ನು ಕೂಡ ಬಹಳ ಹತ್ತಿರದಿಂದ ನೋಡ್ತಾ ಇದ್ದಿದ್ರಿಂದ, ಅವರ ಸಂಕಷ್ಟಗಳನ್ನು ಕೂಡ ನೀವು ನೋಡ್ತಾ ತಿಳ್ಕೊಳ್ತಾ ಇದ್ದಿದ್ರಿಂದ, ಅವುಗಳನ್ನು ಅಧ್ಯಯನ ಕೂಡ ಮಾಡ್ತಾ ಇದ್ದಿದ್ರಿಂದ ಇಂಥ ಕತೆಗಳು ಬರಲಿಕ್ಕೆ ಸಾಧ್ಯ ಆಯ್ತಾ? ಹೇಗೆ? ಹೌದು, ಕೆಲವೊಂದ್ಸರಿ ಏನಾಗುತ್ತೆ, ನಮ್ಮ ವೃತ್ತಿನಲ್ಲಿ ಯಾವುದಾದ್ರೂ ಮಹಿಳಾ ಪ್ರಕರಣಗಳು ಬಂದ್ರೆ ಆ ಜಿಲ್ಲೆನಲ್ಲಿರುವಂತಹ ಮಹಿಳಾ ಅಧಿಕಾರಿಗಳಿಗೆ ಅದರ ಮೇಲ್ವಿಚಾರಣೆ ಮಾಡೋದಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ನೊಂದ ಮನಸ್ಸು ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ, ಮತ್ತೆ ಅವರನ್ನ ಹತ್ತಿರದಿಂದ ನೋಡಿದಂತ ಸಂದರ್ಭದಲ್ಲಿ
ಅವರ ಏನ್ ಅನುಭವ ಏನಾಗುತ್ತೆ ಮತ್ತೆ ಜನ ಏನು ಅವರನ್ನ ಹೇಗ್ ಕಾಣ್ತಾರೆ ಅನ್ನೋದನ್ನೆಲ್ಲ ನಾನು ನೋಡಿದಾಗ ನನ್ಗೂ ಒಂದ್ಸಲ ಕಸಿವಿಸಿ ಆಗೋದು. ನಾವು ಪುಸ್ತಕದಲ್ಲಿ ಓದಿರೋದಕ್ಕೂ ವಾಸ್ತವದಲ್ಲಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕೆಲವೊಂದ್ಸರಿ ನಾವು ಚಲನಚಿತ್ರಗಳಲ್ಲಿ ನೋಡ್ತೀವಿ, ತುಂಬಾ ವೈಭವೀಕರಿಸಿ ಹೇಳ್ಬಿಡ್ತಾರೆ. ಏನ್ ತಕ್ಷಣಕ್ಕೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ, ತಕ್ಷಣಕ್ಕೆ ಹೀರೋ ಬಂದ್ಬಿಡ್ತಾನೆ, ತಕ್ಷಣಕ್ಕೆ ಏನ್ ನ್ಯಾಯಾಲಯಕ್ಕೆ ಹೋದ್ ಕೂಡ್ಲೆ ನ್ಯಾಯ ಎಸ್ ಆರ್ ನೋ ಅಕ್ವಿಟ್ ಟು ಕನ್ವಿಕ್ಷನ್ ತಕ್ಷಣ ಆಗ್ಬಿಡುತ್ತೆ ಅನ್ನೋ ರೀತಿನಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಅಷ್ಟು ಬೇಗ ಆಗೋದಿಲ್ಲ. ಆದ್ರೆ ಏನಂದ್ರೆ ಪೊಲೀಸರು ಒಂಥರ ದೇವ್ರಿದ್ದಂಗೆ. ಜನಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ಮೊದಲು ನೆನ್ಸ್ಕೊಳ್ಳೋದು ಪೊಲೀಸರನ್ನೇ. ಏನಾದ್ರೂ ಕರಿಬೇಕಂದ್ರೆ ಅಯ್ಯೋ ಪೊಲೀಸರಿಗೆ ಹೇಳ್ಬಿಡಣ. ಯಾವುದೇ ಒಂದು ಮನೆ ಹತ್ರ ಸಮಸ್ಯೆ ಆದ್ರೂ ನಮ್ಗೆ ಹತ್ರ ಬರೋದು ಅವ್ರೆ, ಹೋಗಿ ಅಪ್ರೋಚ್ ಮಾಡೋದಂತೂ ಪೊಲೀಸರನ್ನೇ. ಹಾಗೆ ನೋಡಿದಾಗ ನಾವು ಈ ವೃತ್ತಿಗೆ ಬಂದಾಗ ನೊಂದವರನ್ನ ನೋಡಿದಾಗ ಅವರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಒಂದು ಪರಿಹಾರ ನೀಡೋದಕ್ಕೂ ನಮ್ಗೊಂದು ಅವಕಾಶ ಇದೆ ಅಂತ ಅನಿಸ್ತಾ ಇತ್ತು. ಸೊ ನಮ್ಮ ಒಂದು ಸಾಹಿತ್ಯ ಮನಸ್ಸು ತುಡಿತಾ ಇತ್ತು ಆ ಸಂದರ್ಭದಲ್ಲಿ. ಕೆಲವೊಂದ್ಸರಿ ನನ್ಗೆ ಅನಿಸ್ತಾ ಇತ್ತು, ಹೌದು ನಮ್ಮ ಮಿತಿ ಮೀರಿದ್ದು, ತಕ್ಷಣಕ್ಕೆ ಪರಿಹಾರ ಸಿಗದೆ ಇದ್ರು ತಕ್ಷಣಕ್ಕೆ ಸಾಂತ್ವನ ಆದ್ರೂ ನೀಡಬಹುದು ಅಂತ ರೀತಿ ಅನಿಸ್ತಾ ಇತ್ತು. ಮತ್ತೆ ವೃತ್ತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೋ ಬೇರೆ ಬೇರೆ ಕಾರಣಗಳಿಂದ, ಹಾಗೆ ಸಾಧ್ಯ ಆಗದೆ ಇರುವನ್ನ ನೀವು ಆಗ್ಲೇ ಹೇಳಿದ್ರಿ ಫ್ಯಾಂಟಸಿ ಅಂತ, ಆ ಮೂಲಕ ಕತೆಗಳಲ್ಲಿ ಒಂದು ಒಳ್ಳೆಯ ಪರಿಹಾರವನ್ನ ಕಂಡ್ಕೊಳ್ಳೋಕ್ಕೂ ನೀವು ಪ್ರಯತ್ನ ಮಾಡಿದ್ರಿ, ಬೇರೆಯವರಿಗೆ ಆ ಪರಿಹಾರಗಳನ್ನ ಕೊಡೋದಕ್ಕೂ ಪ್ರಯತ್ನ ಮಾಡಿದ್ರಿ ಅಂತ ಅನ್ಸುತ್ತೆ ನನಗೆ. ಈ ಗುಪ್ತಗಾಮಿನಿ 2013 ಬಂದಂತ ಕೃತಿ ವೈಜ್ಞಾನಿಕತೆಯ ಅಗಾಧ ಸಾಧ್ಯತೆಗಳನ್ನ ಇಲ್ಲಿ ನೀವು ಹೇಳ್ತೀರಿ. ಸಂಚಾರಿ ವ್ಯವಸ್ಥೆಯಲ್ಲಿ ಏನೇನ್ ಮಾಡಬಹುದು ಅನ್ನೋದನ್ನ ಬಹಳ ರೋಚಕವಾದ ರೀತಿಯಲ್ಲಿ ಹೇಳಿದ್ದೀನಿ ಅಂತ ಹೇಳಿದಾಗೆ ಇದು ಕೂಡ ಗುಪ್ತಗಾಮಿನಿ ಕೂಡ ಅಂಥದ್ದೇ ಒಂದು. ಜೊತೆಗೆ ನಾವು 2010 ನಂತರ ಬಹಳ ವೇಗವಾಗಿ ಜಗತ್ತು ಬದಲಾಗೋದನ್ನ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಾರಣಗಳಿಂದ. ಅದರಲ್ಲಿ ನೀವೇ ಆಯ್ದುಕೊಂಡಂತ ಸಂಚಾರ ವ್ಯವಸ್ಥೆ ಕೂಡ ಒಂದು ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ ಭಾರತದಲ್ಲೂ ಕೂಡ ಆ ಸಂದರ್ಭದಲ್ಲಿ ಆಗ್ತಾ ಬಂತು. ಹಾಗೆ ಅದರೊಂದಿಗೆ ಮನುಷ್ಯನ ಜೀವನ ಕೂಡ ನಾವು ಇದುವರೆಗೆ ನೋಡದೇ ಇರೋಂಥ ರೀತಿಯಲ್ಲಿ ಅಥವಾ ಇದುವರೆಗೆ ನೋಡಿದ್ದಕ್ಕಿಂತ ಬಹು ವೇಗವಾಗಿ ಬದಲಾಗ್ತಾ ಹೋಯ್ತು. ಅದನ್ನ ನೀವು ಇದರಲ್ಲಿ ಹೇಳ್ತೀರಿ. ಹೌದು, ಕೆಲವೊಂದ್ಸರಿ ನಾವು ಅಂದ್ಕೊಂಡಿರ್ತೀವಿ ಈ ಒಂದು ಭವಿಷ್ಯದ ಕಲ್ಪನೆ ಅದು ಜಾರಿ ಆಗ್ಬೇಕಂದ್ರೆ ಇನ್ನೂ ಸುಮಾರು ವರ್ಷ ಆಗುತ್ತೆ ಅಂತ. ಆದ್ರೆ ಈಗ ನಡೀತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಇವತ್ತು ನಾಳೆ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ. ಐಷಾರಾಮಿ ವ್ಯವಸ್ಥೆಗೆ ಅನುಕೂಲ ಆಗೋ ರೀತಿನಲ್ಲಿ ತಂತ್ರಜ್ಞಾನವನ್ನ ಬೆಳೆಸ್ತಾ ಇದ್ದಾರೆ. ನಾವು ಮನೆಯಲ್ಲಿ ಏನೆಲ್ಲ ಸೌಕರ್ಯಗಳಿರ್ಬೇಕು ಎಲ್ಲ ಆಟೋಮೆಟೈಸ್ಡ್, ನಾವು ವೇಗದ ಜೀವನಕ್ಕೆ ಒಗ್ಗುವಂತ ರೀತಿನಲ್ಲಿ ಈ ವ್ಯವಸ್ಥೆ ಆಗ್ತಾ ಇದೆ. ಹೆಚ್ಚು ಹೆಚ್ಚು ತಂತ್ರಜ್ಞರು ಇದ್ರ ಬಗ್ಗೆ ಆಲೋಚನೆ ಮಾಡಿ ಮುಂದಿನ ಭವಿಷ್ಯವನ್ನ ನಿರೂಪಣೆ ಮಾಡೋ ತರ ನಾಂದಿ ಹಾಡಲಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮದೊಂದು ಸಣ್ಣದಾದ ಒಂದು ಅಭಿವ್ಯಕ್ತಿ. ಇದಕ್ಕೆ ಪೂರಕವಾಗಿ ಇನ್ನೊಂದು ನಿಮ್ಮ ಕಾದಂಬರಿ ಇದೆ 2020 ಬಂದಂತ ಗಾಳಕ್ಕೆ ಸಿಕ್ಕ ಚಂದಿರ ಅಂತ. ಇದನ್ನ ಚಂದ್ರನ ಮೇಲಿಂದ ಬಾಹ್ಯಾಕಾಶದ ಪ್ರಯಾಣದ ಬಗ್ಗೆ ಬರೀತೀರಾ. ನಾವು ಅವಾಗಷ್ಟೇ ಚಂದ್ರಯಾನದ ಸಮೀಪ ಹೋಗ್ತಾ ಇದ್ದಂಥವ್ರು, ಚಂದ್ರಯಾನವನ್ನು ಆರಂಭ ಮಾಡದಂಥವ್ರು ಭಾರತದಲ್ಲಿ. ಆಗ್ಲೇ ನೀವು ಚಂದ್ರಯಾನದಿಂದ ಬಾಹ್ಯಾಕಾಶಕ್ಕೆ ಅಂದ್ರೆ ಚಂದ್ರನ ಮೇಲಿಂದ ಬಾಹ್ಯಾಕಾಶಕ್ಕೆ ಹೋಗುವಂತಹ ಒಂದು ಯೋಚನೆಯನ್ನ ಮಾಡ್ತೀರಿ. ಅದರ ಬಗ್ಗೆ ಈ ಕಾದಂಬರಿ ಬರೀತೀರಿ. ಇದರಲ್ಲಿ ಚಂದ್ರನ ಮೇಲೆ ಜೀವಿಗಳನ್ನ ಕೂಡ ಸೃಷ್ಟಿಸ್ತೀರಿ. ನಾವಿನ್ನೂ ಅಲ್ಲಿ ನೀರಿದೆಯಾ ಅಥವಾ ಇನ್ನೊಂದಿದೆಯಾ ಅಂತ ಇನ್ನು ಹುಡುಕ್ತಾ ಇದ್ದೀವಿ. ಅದರಲ್ಲಿ ನೀವು ಜೀವಿಗಳನ್ನ ಸೃಷ್ಟಿಸ್ತೀರಾ. ಮತ್ತೆ ಭೂಮಿಯಲ್ಲಿರುವ ಅಧಿಕಾರಿಗಳು ಅಲ್ಲಿರುವ ಜೀವಿಗಳ ಜೊತೆಗೆ ನಡೆಸುವ ಸಂಘರ್ಷಗಳ ಬಗ್ಗೆ ಬರೀತೀರಾ. ಹೌದು, ಇಲ್ಲಿ ಫ್ಯಾಂಟಸಿ ಬಹಳಷ್ಟು ಕೆಲಸ ಮಾಡಿದೆ. ಜೊತೆಗೆ ಇನ್ನು ಮುಂದೆ ಹೀಗಾಗಬಹುದಾ, ಅಲ್ಲೂ ಜೀವಿಗಳಿದ್ರೆ ಹೀಗಾಗುತ್ತಾ ಅನ್ನುವಂತಹ ಒಂದು ಚರ್ಚೆ ಏನು ಪ್ರಪಂಚದಾದ್ಯಂತ ನಡೀತಾ ಇದೆಯಲ್ಲ, ಅದೇ ಹುಡುಕಾಟ ನಡೀತಾ ಇದೆ. ಅದಕ್ಕೂ ಕೂಡ ಒಂದು ಬೆನ್ನುಡಿಯಾಗಿ ಇದಿದೆ ಅಂತ ನಂಗನ್ನಿಸುತ್ತೆ. ಹೌದು, ಎಲ್ರಿಗೂ ಕುತೂಹಲ ಇರುತ್ತೆ. ಹೊರ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ವಿಶ್ವದಲ್ಲಿ, ಬೇರೆ ಅನ್ಯಗ್ರಹ ಜೀವಿಗಳು ಇರ್ಬೋದಾ? ಬಹುಶಃ ಚಂದ್ರನನ್ನ ನಾವು ಸಂಪೂರ್ಣವಾಗಿ ಅನ್ವೇಷಣೆ ಮಾಡಕ್ಕಾಗಿಲ್ಲ. ನನ್ಗೆ ಈ ಕಾದಂಬರಿ ಯಾವಾಗ ಹುಟ್ಟಿತು ಅಂದ್ರೆ 2020 ಕೋವಿಡ್ ಸಂದರ್ಭದಲ್ಲಿ ನನ್ಗೆ ಆಲೋಚನೆ ಬಂತು. ತ್ರಿಲೋಕ ಸಂಚಾರಿನಲ್ಲಿ ಇರುವಂತಹ ಪಾತ್ರಗಳು ಚಂದ್ರಲೋಕಕ್ಕೆ ಪ್ರಯಾಣ ಬೆಳೆಸುವಂತ ಸಂದರ್ಭ. ಅಲ್ಲಿಗೆ ಕತೆ ನಿಲ್ಲುತ್ತೆ, ಕಾದಂಬರಿ ನಿಲ್ಲುತ್ತೆ. ಅದನ್ನ ಯಾಕೆ ಮುಂದುವರಿಸಬಾರ್ದು ಅಂತ ಆಲೋಚನೆ ಬಂತು. ಆ ಪಾತ್ರಧಾರಿಗಳು ಚಂದ್ರನ ಲೋಕಕ್ಕೆ ಹೋದ್ರೆ ಅಲ್ಲಿ ಸನ್ನಿವೇಶ ಹೇಗಿರುತ್ತೆ, ಸ್ಪೇಸ್ ಟೂರಿಸಂ ಬಗ್ಗೆ ಯಾಕೆ ನಾನು ಗಮನ ಹರಿಸಬಾರ್ದು?
ಮತ್ತೆ ಚಂದ್ರಲೋಕಕ್ಕೆ ಪಯಣ ಬೆಳೆಸೋದ್ರ ಬಗ್ಗೆ ಸಹ ನಾನು ಸುಮಾರು ಗಗನಯಾತ್ರಿಗಳ ಜೀವನ ಚರಿತ್ರೆಯನ್ನು ಓದ್ದೆ. ಮತ್ತೀಗಾಗಲೇ ಅಲ್ಲಿ ಸೈಟ್ ಬುಕಿಂಗ್ ಕೂಡ ನಡೆದಿದೆ. ಹೌದು, ಅದು ನಡೀತಾ ಇದೆ. ನಾನು ಅದರಲ್ಲಿ ಬರುವಂತದ್ದು ಆ ಸಂಘರ್ಷ ಒಂದು ಸವಾಲು. ಯಾಕಂದ್ರೆ ನಮ್ಮ ಭೂಮಿಯಲ್ಲಿ ಹೇಗೆ ಬೇರೆ ಬೇರೆ ದೇಶಗಳಿವೆ, ಚಂದ್ರನ ಮೇಲೆ ಕಣ್ಣಿಟ್ಟಿರುವಂತ ದೇಶಗಳು ಸುಮಾರಿವೆ. ಎಲ್ರೂ ಚಂದ್ರನ ಲೋಕಕ್ಕೆ ಹೋದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿರ್ಬೋದು? ಆದ್ರೆ ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳು ಹೆಚ್ಚು ಕೆಲಸ ಮಾಡುತ್ತವೆ. ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಒಂದು ಸ್ವಂತಿಕೆ ಬರೋದಕ್ಕೆ ಶುರು ಆಗುತ್ತೆ. ನಮ್ದು ಇದು ನೆಲ ಅನ್ನೋ ರೀತಿನಲ್ಲಿ ಬರುತ್ತೆ, ಸ್ವಂತಿಕೆ ಬರುತ್ತೆ. ಆಗ ಭೂಮಿಯಲ್ಲಿರುವಂತಹ ಜೀವಿಗಳು, ಚಂದ್ರನ ಮೇಲೆ ಇರುವಂತಹ ಜೀವಿಗಳು ನಡುವೆ ನಡೆಯುವಂತಹ ಸಂಘರ್ಷ, ಇದು ಆ ವಿಷಯದ ಕೇಂದ್ರ ವಸ್ತು. ಚಂದ್ರನ ಮೇಲೆ ಒಂದು ವಸಾಹತು ಸೃಷ್ಟಿ ಆದ್ಮೇಲೆ ವಿಶ್ವದಿಂದ ಬರುವಂತಹ ಏನೆಲ್ಲ ಅಪಾಯಗಳಿಗೆ ಅವರು ತಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, 2 ಪಾತ್ರಗಳಲ್ಲಿ ಅದನ್ನ ಬಿಂಬಿಸಿದ್ದೀನಿ. ಸೊ ಒಂದು ಪಾತ್ರ ವೀಕ್ಷಣಾ ಕೇಂದ್ರದಲ್ಲಿ ಇರುವಂತದ್ದು ಇರಾ ಅನ್ನೋ ಪಾತ್ರ, ಇನ್ನೊಂದು ಅವಧೂತ್ ಪಾತ್ರ ಆತನದ್ದು ಕಾರ್ಯಕಾರಿ ಕೆಲಸ. ಸೊ 2 ಪಾತ್ರಗಳನ್ನ ಅದರಲ್ಲಿ ತಂದಿರುವಂತದ್ದು. ನವಿರಾದ ಪ್ರೇಮ ಹುಟ್ಕೊಳ್ಳುತ್ತೆ ಅಲ್ಲಿ ಪ್ರೇಮನು ಹುಟ್ಟಿಸ್ಬಿಡ್ತೀರಾ ನೀವು ಅವರಿಬ್ಬರ ನಡುವೆ. ಸೊ ಎಲ್ರು ತಿಳ್ಕೊತಾರೆ ಏನು ಹೊರಗಡೆ ಹೋದ್ರೆ ಚಂದ್ರನ ಲೋಕ, ಚಂದ್ರನ ನೋಡಿದಾಗ ಹನಿಮೂನು ಇದೆಲ್ಲ ಜ್ಞಾಪಕ ಬರುತ್ತೆ ಅಂತ. ಆದ್ರೆ ಅಲ್ಲಿ ಇರುವಂತಹ ಅಪಾಯಕಾರಿ ಸನ್ನಿವೇಶ ನೋಡಿದ್ರೆ ಹನಿಮೂನ್ ಅಂತಾನೆ ಅನ್ಸೋದಿಲ್ಲ. ಆದ್ರೂ ಕೂಡ ನೀವು ಭೂಮಿ ಮತ್ತೆ ಚಂದ್ರನ ಮೇಲಿರುವಂತಹ ಜೀವಿಗಳ ನಡುವೆ ಪ್ರೇಮವನ್ನು ಸೃಷ್ಟಿಸ್ತೀರ. ಪ್ರೇಮನೂ ಸಹ, ಕೊಂಡಿಯೂ ಸಹ. ಹೀಗೆ ಈ ಗಾಳಕ್ಕೆ ಸಿಕ್ಕ ಚಂದಿರ ಅಂದ್ರೆ ಚಂದ್ರನೇ ಇನ್ನೂ ನಮ್ಗೆ ಪೂರ್ತಿಯಾಗಿ ದಕ್ಕಿಲ್ಲ. ಆದ್ರೆ ನೋಡಿ, ಕಥೆ ಕಾದಂಬರಿಗಳ ಒಂದು ಸೊಬಗು ಇದೆ. ಅಲ್ಲಿ ನೀವು ಗಾಳಕ್ಕೆ ಚಂದ್ರನನ್ನ ಸಿಕ್ಸಾಕ್ಬಿಟ್ಟಿದ್ದೀರಾ ಆಗ್ಲೇ ಅಲ್ವಾ? ಇನ್ನು ಮುಗಿಲಗಲ ಜಗದಗಲ, ಇದು ವಚನದ ಒಂದು ಸಾಲಾಗಿದ್ರು ನೀವು ಜಗದಗಲ ಮುಗಿಲಗಲ ಹೇಳಲ್ಲ, ಮುಗಿಲಗಲ ಜಗದಗಲ ಹೇಳಿ ಅದನ್ನ ಇದೇ ವರ್ಷ ಬಂದಂಥ ಕಾದಂಬರಿ. ಇದರಲ್ಲಿ ಪರಿಸರ ಮತ್ತೆ ಭೂ ಸಂರಕ್ಷಣೆಯ ಕುರಿತು ನೀವು ಮಾತನಾಡಿದ್ದೀರಿ. ನಿಮ್ಮ ಎಲ್ಲ ಕಾದಂಬರಿಗಳನ್ನ, ಕಥೆಗಳನ್ನ ನಾನು ನೋಡ್ತಾ ಹೋದಾಗ ಏನೇನು ಬದಲಾವಣೆಗಳಾಗುತ್ತೆ ಸಮಾಜದಲ್ಲಿ, ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಬೇರೆ ಬೇರೆ ರೀತಿ ಏನೇನು ಬದಲಾವಣೆಗಳಾಗುತ್ತೆ, ಅವುಗಳೆಲ್ಲವನ್ನ ನೀವು ಕಾದಂಬರಿಗಳ ಮೂಲಕ, ಕಥೆಗಳ ಮೂಲಕ ಹೇಳ್ತಾ ಹೋಗೋದು ಕಾಣಿಸುತ್ತೆ. ಇವತ್ತಿಗೆ ಇರೋದು ಇಡೀ ಪ್ರಪಂಚದಲ್ಲಿ ಪರಿಸರ ರಕ್ಷಣೆ ಅಥವಾ ಭೂಮಿಯ ರಕ್ಷಣೆಯ ದೊಡ್ಡ ಆರ್ತನಾದ. ಹೌದು, ಅದರ ಬಗ್ಗೆನೇ ನೀವು ಕಾದಂಬರಿ ಬರೆದಿದ್ದೀರಾ. ಅಂದ್ರೆ ಅದಕ್ಕೆ ನಾನು ಹೇಳ್ತಿರೋದು, ಕಾಲಕಾಲಕ್ಕೆ ನೀವು ಆಯಾ ಸಮಸ್ಯೆಗಳಿಗೆ ಈ ಮೂಲಕ ಸ್ಪಂದಿಸ್ತಾ ಹೋಗ್ತಾ ಇದ್ದೀರಾ ಅಂತ. ಒಂದು ಏನಂದ್ರೆ, ವ್ಯವಸ್ಥೆ ಇಷ್ಟು ಕೆಟ್ಟದಾಗಿದ್ರು, ಪ್ರಕೃತಿ ವಿಕೋಪ ಆಗ್ತಾ ಇದ್ರು ಸಹ ಜನ ನಾವಿನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಕೆಲವೊಂದ್ಸಾರಿ ಸಣ್ಣ ಪುಟ್ಟ ರೀತಿನಲ್ಲಿ ನಾವು ಕೆಲವೊಂದು ಸಂಘಟನೆಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ಅಥವಾ ಸರ್ಕಾರದಿಂದ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ರು, ಸಂಪೂರ್ಣವಾಗಿ ಅದ್ರ ಕಡೆನೇ ಕೇಂದ್ರೀಕರಿಸಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಆಗಿಲ್ಲ. ನಾನು ಅದಕ್ಕೆ ಈ ಪಂಚಭೂತಗಳನ್ನ ತಗೊಂಡೆ. ಪಂಚಭೂತಗಳಿಂದ ಎದುರಾಗುವಂತ ಪ್ರಕೃತಿ ವಿಕೋಪಗಳಿಗೆ ಹೇಗೆ ಒಂದು ತಂಡ ಬರುತ್ತೆ, ವಾರಿಯರ್ಸ್ ಅನ್ನೋ ತಂಡ, ಅವ್ರು ಹೇಗೆ ಒಂದೊಂದು ಪಂಚಭೂತಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ನಿರ್ವಹಿಸ್ತಾರೆ. ನಮ್ಮಲ್ಲಿ ಸರ್ಕಾರದಲ್ಲಿ ಇರುತ್ತೆ ಪರಿಸರ ರಕ್ಷಣೆಗೆ ಒಂದು ಸಚಿವಾಲಯ, ಎಲೆಕ್ಟ್ರಿಸಿಟಿ ಒಂದು, ಈ ರೀತಿ ನಾನು ಪಂಚಭೂತಗಳಿಗೆ ತಗೊಂಡಿದ್ದೀನಿ. ಬಹುಶಃ ಇದು ಒಂದು ಪ್ರಯೋಗನೇ, ನಿಮ್ದು ಪ್ರಯೋಗನೇ. ಯಾಕಂದ್ರೆ ಯಾರು ಆ ರೀತಿ ಆಲೋಚನೆ ಮಾಡಿಲ್ಲ. ಅಲ್ಲ, ಸ್ಪರ್ಶಜ್ಞಾನದಲ್ಲಿ ಅಂಥದೇ ಒಂದು ಪ್ರಯೋಗ ಇತ್ತು, ಸ್ಪರ್ಶಜ್ಞಾನ. ಅಲ್ಲೂ 5, ಇಲ್ಲಿ ನೀವು ಅದನ್ನ ಸ್ವಲ್ಪ ಇನ್ನೂ ಹೆಚ್ಚು ವಿಸ್ತರಿಸಿ ಪಂಚಭೂತಗಳು ಅಂತ ಮಾಡಿದ್ದೀರಾ ಅನ್ಸುತ್ತೆ. ಹೌದು, ಆ ರೀತಿನಲ್ಲೂ ಆಲೋಚನೆ ಮಾಡಬಹುದು. ಯಾರು ಸರ್ಕಾರ ಆಗ್ಲಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಮನಸ್ಸು ಮಾಡಿದ್ರೆ ಆ ಒಂದು ಆಂಗಲ್ ಅಲ್ಲೇ ಯೋಚನೆ ಮಾಡಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋ ಸಾಧ್ಯತೆನೂ ಇದೆ. ನಾನು ಏನೆಲ್ಲ ತೆಗೆದುಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಸಹ ನಾನು ಕಲ್ಪಿಸಿಕೊಂಡು ಮಾಡಿದ್ದೀನಿ. ಎಲ್ಲ ಕೆಲವೊಂದು ಪರಿಹಾರಗಳು ನಡೀತಾ ಇರುತ್ತೆ, ಆದ್ರೆ ಎಲ್ಲ ಐಸೋಲೇಟೆಡ್ ಆಗಿ, ದ್ವೀಪಗಳಾಗಿ ನಡೀತಾ ಇದೆ. ಸಂಘಟಿತವಾಗಿ ಆ ಕಾರ್ಯ ನಡೀತಾ ಇಲ್ಲ. ನಾವು ಕೇಂದ್ರೀಕೃತವಾಗಿ ಕೆಲವೊಂದು ಕೆಲಸಗಳು ಕೈಗೆತ್ಕೊಂಡ್ರೆ ಅಷ್ಟೇ ಅದಕ್ಕೆ ಪರಿಹಾರ ಸಿಗುತ್ತೆ ಹೊರತು ಅದನ್ನ ಬಿಡಿಬಿಡಿಯಾಗಿ ಮಾಡಿದಾಗ ನಾವು ಅದರ ಪರಿಹಾರದ ಕಡೆ ಗಮನ ಹರಿಸೋದು ಕಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಆ ಪಂಚಭೂತಗಳನ್ನೇ ತೆಗೆದುಕೊಂಡು ಬರ್ತಿದ್ದೀನಿ. ಕೆಲವೊಂದು ಹೌದು ಎಕ್ಸಾಗ್ರೇಷನ್ ಆಗಿರ್ಬೋದು,
ಆದ್ರೆ ಆ ರೀತಿನಲ್ಲೂ ಮಾಡಿದ್ರಷ್ಟೇ ಕಂಟ್ರೋಲ್ಗೆ ಬರುತ್ತೆ. ನಾವು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ, ಕಾರ್ಯಪಡೆಗಳು ಅಂತ ಹೇಳ್ತೀವಿ. ಆದ್ರೆ ಸಂಶೋಧನೆ ಕಡೆ ಈ ಕಾರ್ಯಪಡೆಗಳು ಗಮನ ಹರಿಸಲ್ಲ. ಇಲ್ಲಿ ಸಂಶೋಧನೆನೂ ಇದೆ, ಕಾರ್ಯಾಚರಣೆಯೂ ಇದೆ. ಅಂದ್ರೆ ವಿಕೇಂದ್ರೀಕರಣದ ಬದಲಾಗಿ ಒಟ್ಟಾಗಿ ಎಲ್ಲ ಕೆಲಸ ಮಾಡೋದ್ರಿಂದ ಇಂಥ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಮಾಧಾನ ಅಥವಾ ಪರಿಹಾರ ಸಿಗುತ್ತೆ ಅನ್ನೋದನ್ನ ನೀವು ಹೇಳೋದು ಹೌದು. ಆಯಾ ಪಂಚಭೂತಗಳು ಆಯಾ ಸಂಶೋಧನಾ ಸಂಸ್ಥೆ ಜೊತೆಲೇ ಇಂಟರ್ಲಿಂಕ್ಡ್ ಇರುತ್ತೆ. ಸಂಶೋಧನೆ ಆಗ್ತಾ ಇರುತ್ತೆ, ಪರಿಹಾರ ಕಂಡ್ಕೊಳ್ತಾ ಇರ್ತಾರೆ. ಅಂದ್ರೆ ಈ ಪ್ರಯತ್ನ ಹೇಗಿರಬೇಕು ಅಂದ್ರೆ ಮುಗಿಲಗಲ ವ್ಯಾಪಿಸಬೇಕು, ಜಗದಗಲವೂ ವ್ಯಾಪಿಸಬೇಕು ಅನ್ನೋದನ್ನ ನೀವು ಶೀರ್ಷಿಕೆಯ ಮೂಲಕ ಹೇಳಿಕ್ಕೆ ಹೊರಟಿದ್ದೀರಾ. ಇನ್ನು ಕನ್ನಡ ವೈಜ್ಞಾನಿಕ ಕಥೆಗಳು, ನಾಳೆಯ ಕಥೆಗಳು ಇವೆರಡನ್ನ ನೀವು ಸಂಪಾದನೆ ಮಾಡಿದ್ದೀರಾ. ಇದು ಕನ್ನಡ ನಾಳೆಯ ಕಥೆಗಳು ಏನಿದೆ, ಇದು ಒಳ್ಳೆಯ ಆಕರ ಗ್ರಂಥವೂ ಕೂಡ ಆಗಬಹುದು. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಸಮಸ್ಯೆಗಳಿದ್ರೆ ಇವುಗಳನ್ನ ನೋಡಬಹುದು. ಈಗಾಗಲೇ ಸುಮಾರು ಜನ ಅದನ್ನ ಆಕರ ಗ್ರಂಥಗಳಾಗಿ ಬಳಸ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗಾಗಿ ಹೂಗುಚ್ಛ ಅನ್ನುವಂತಹ ಕಥಾ ಸಂಕಲನ ಬರೆದ್ರಿ ನೀವು. ದೊಡ್ಡವರಿಗಾಗಿ ಕಾದಂಬರಿಗಳು, ಕಥೆಗಳು ಪುಂಖಾನುಪುಂಖವಾಗಿ ಬರೆದ ಹಾಗೆ ಮಕ್ಕಳನ್ನು ಬಿಡ್ಲಿಲ್ಲ ನೀವು. ಅಲ್ಲೂ ಒಂದು ಕಥಾ ಸಂಕಲನದ ಗುಚ್ಛವನ್ನ ಮಾಡಿ ಕೊಟ್ರೆ, ಆದ್ರೆ ಇದರಲ್ಲಿ ದೊಡ್ಡವರಿಗೆ ಒಂದು ನೀತಿಯನ್ನು ಕೂಡ ಹೇಳ್ತಿದ್ದೀರಾ. ಅಂದ್ರೆ ದೊಡ್ಡವರು ಈ ಕಥೆಗಳ ಮೂಲಕ ಮಕ್ಕಳನ್ನ ನೋಡಬೇಕು ಅನ್ನೋದು ನಿಮ್ಮ ಆಶಯ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನಾನು ಶಾಲೆಯಲ್ಲಿ ಓದ್ತಾ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ NCC NSS ಕಡೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೋಸ್ಕರ ಅದರಲ್ಲಿ ಬರುವಂತ ಪಾತ್ರಗಳು ಅಷ್ಟೇ, ಸಮಾಜ ಸೇವೆ ಮಾಡುವಂತ ಹುಡುಗಿ, ಮತ್ತೆ ಕೆಲವೊಂದು ಕ್ಯಾಡೆಟ್ ಆಗಿ ಕೆಲಸ ಮಾಡ್ತಾ ಇರುವಂತ ಹುಡುಗಿ, ಯಾವೊಂದು ಸಂದರ್ಭಗಳನ್ನೇ ತಂದಿದ್ದೀನಿ. ನಿಜವಾದ ಸಂದರ್ಭಗಳನ್ನೇ ಕೆಲವೊಂದು ಕಥಾರೂಪದಲ್ಲಿ ತಂದು ನಿಮ್ಮ ಅನುಭವಗಳನ್ನ ಹೇಳ್ತಾ ಹೋಗ್ತೀರಾ. ಇನ್ನು ಸಂಗೀತ ಚಿಕಿತ್ಸೆ ಅನ್ನೋದು ಒಂದು ಕೃತಿ ಇದೆ ನಿಮ್ದು. ಇದು ಬಹಳ ನಂಗೆ ಆಸಕ್ತಿಯಾಗಿದ್ದು ಅಂದ್ರೆ, ನೀವು ಬೇರೆ ಬೇರೆ ಆಯಾಮಗಳಲ್ಲಿ ಅನೇಕ ಕಾದಂಬರಿ ಕಥೆಗಳನ್ನ ಬರೆದ್ರಿ. ಈ ಸಂಗೀತ ಚಿಕಿತ್ಸೆ ಕೃತಿಯಲ್ಲಿ ಈ ಚಿಕಿತ್ಸೆ ಹೇಗೆ ಸಹಾಯ ಆಗುತ್ತೆ, ಇದರಲ್ಲಿರುವಂತಹ ವೈಜ್ಞಾನಿಕ ಗುಣ ಏನು, ಮಾನವ ಹಾಗೂ ಪ್ರಕೃತಿಯ ಮೇಲೆ ಈ ಗುಣಗಳು ಹೇಗೆ ಪ್ರಭಾವ ಬೀರ್ತವೆ ಅನ್ನೋದನ್ನ ನೀವು ಈ ಕೃತಿಯಲ್ಲಿ ಹೇಳ್ತಾ ಹೋಗ್ತೀರಾ. ಇದು ಬಹಳ ವಿಶೇಷವಾಗಿ ಕಾಣಿಸುತ್ತೆ ನನಗೆ. ಏಕೆಂದ್ರೆ ನಿಮ್ಮ ಅಧ್ಯಯನ ಬಹಳ ಬೇಕು. ಈ ಪ್ರಭಾವಗಳ ಬಗ್ಗೆ ಹೇಳೋದಾದ್ರೆ ಅಥವಾ ಅದು ವೈಜ್ಞಾನಿಕ ಗುಣಗಳ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಸಂಗೀತದ ಜ್ಞಾನವೂ ಕೂಡ ಅಷ್ಟೇ ಇರಬೇಕಾಗತ್ತೆ. ಸಂಗೀತ ಹೇಗೆ ನಿಮಗೆ ಆಸಕ್ತಿ ಇದೆಯಾ ಅಥವಾ ಸಂಗೀತ ನಿಮ್ಮ ಒಲವ ಹೇಗೆ? ನನ್ಗೆ ಸಂಗೀತ ಕೇಳೋದಕ್ಕೆ, ಆಲಿಸೋದಕ್ಕೆ ತುಂಬಾ ಇಷ್ಟ. ಈ ಕೃತಿ ಹೇಗೆ ಹೊರಬಂತು ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಗುರು ಚನ್ನಬಸಪ್ಪ ಅವರು ಅಧ್ಯಕ್ಷರಾಗಿದ್ದಾಗ ಅವರು, ನೀವು ಹೇಗೂ ವೈಜ್ಞಾನಿಕ ಕಥೆಗಳನ್ನ, ಕಾದಂಬರಿ ಎಲ್ಲ ಬರ್ದಿದ್ದೀರಾ, ಒಂದು ಸಂಗೀತದ ಮೇಲೆ, ಸಂಗೀತದಿಂದಾಗಿ ಪ್ರಾಣಿ ಪಕ್ಷಿಗಳು ಗಿಡಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಯಾಕೆ ಪುಸ್ತಕ ಬರೀಬಾರ್ದು ಅಂತ ಆ ರೀತಿ ಆಲೋಚನೆಯನ್ನ ವ್ಯಕ್ತಪಡಿಸಿದ್ರು. ನಾನು ಆಯ್ತು ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ಅಧ್ಯಯನ ಮಾಡಿ, ಅವಾಗೆಲ್ಲ ಏನಂದ್ರೆ ನಮ್ಮ ಇಂಟರ್ನೆಟ್ ಅದೆಲ್ಲ ಸಿಗೋದಿಲ್ಲ. ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗ್ಲಿ, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಹುಡ್ಕೋದಾಯ್ತು ಮಾಹಿತಿ. ಮತ್ತೆ ಕೆಲವೊಬ್ರು ಸಂಗೀತಗಾರರು, ವಿಜ್ಞಾನಿಗಳು, ಅವನ್ನೆಲ್ಲ ಸಂದರ್ಶನ ಮಾಡಿ, ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಋತುಗಳಿಗೆ ಹೇಗೆ ರಾಗಗಳ ಅನ್ವಯ ಆಗುತ್ತೆ, ಆಯಾ ಕಾಲಗಳಿಗೆ ರಾಗಗಳು ಹೇಗೆ ಅನ್ವಯ ಆಗುತ್ತೆ, ನವರಸಗಳಿಗೆ ರಾಗಗಳು ಹೇಗೆ ಅನ್ವಯ ಆಗುತ್ತೆ, ಮತ್ತೆ ಶಬ್ದ ಕ್ರಮಬದ್ಧವಾಗಿ ಬಂದ್ರಷ್ಟೇ ಸಂಗೀತ ಆಗುತ್ತೆ. ನಾವು ಅಲ್ಟ್ರಾಸೌಂಡ್ ಶಬ್ದ ಆಗುತ್ತೆ, ಆಗತ್ತಾ ಸಂಗೀತ ಹೇಳೋಕ್ಕಾಗತ್ತಾ? ಸೊ ಅದ್ರ ಪ್ರಭಾವ ಅಂತೂ ಇದೆ. ಆ ರೀತಿ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಈ ಒಂದು ಮಾತಿದೆ, ಮಧುರ್ ರಾಗ್ ಮಾಲ್ಕೌನ್ಸ್ ಉಸ್ಮೆ ಬೆಹತಿ ತೀರ್ಥಂಕರ್ ಕಿ ವಾಣಿ ಅಂತ. ಆ ರೀತಿ ಹಿಂದೂಸ್ತಾನಿ ಸಂಗೀತದ ಮಾಲ್ಕೌನ್ಸ್ ರಾಗ, ಕರ್ನಾಟಕ ಸಂಗೀತದಲ್ಲಿ ಹಿಂದೋಳ ರಾಗ ಆಡಿದ್ರೆ ಜನ ಅದನ್ನ ಕೇಳಿ ಮೈ ಮರಿತಾರೆ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ಶ್ಲೋಕಗಳು ಇರುತ್ತೆ, ಶ್ಲೋಕ ಮಂತ್ರ, ಅದರ ಪ್ರಭಾವನೇ ಬೇರೆ. ಶಿಶುರ್ವೇತಿ ಪಶುರ್ವೇತಿ ವೇತಿಗಾನ ರಸಂಫಣಿ ಅಂತ. ಅರ್ಥಾತ್ ಮಕ್ಕಳು, ಪ್ರಾಣಿಗಳು, ಹಾವು ಸಹ ಸಂಗೀತ ಕೇಳಿ ಆನಂದಿಸುತ್ತವೆ ಅಂತ. ಸೊ ಈ ರೀತಿ ನೋಡಿದಾಗ ಎಷ್ಟೆಲ್ಲ ಆಯಾಮದಲ್ಲಿ ಸಂಗೀತ ಪ್ರಭಾವ ಬೀರುತ್ತೆ. ಹಾಗಾಗಿ ಈ ಸಂಗೀತ ಚಿಕಿತ್ಸೆ ಅನ್ನುವಂತಹ ಒಂದು ಕೃತಿಯನ್ನ ಮೊದಲನೇ ಬರೀತಾರೆ. ಮಹಿಳೆ ಇಂದು ನಾಳೆಯ ಸೇತು ಅನ್ನುವಂತಹ ಒಂದು ಇನ್ನೊಂದು ಕೃತಿ ಬಂತು. ಅದರಲ್ಲಿ ಮತ್ತೆ ನಿಮ್ಮ ಮಹಿಳಾ ಪರವಾದ ನಿಲುವನ್ನು ಇನ್ನೂ ಹೆಚ್ಚು ಸ್ಪಷ್ಟ ಮಾಡ್ತೀರಿ. ಆಮೇಲೆ ಒಂದು ಜರ್ಮನಿಯ ಪ್ರವಾಸ ಕಥನ ಒಂದು ಬಂತು, ಜರ್ಮನಿಯ ಒಡಲಲ್ಲಿ ಅಂತ. ನೀವು ಪ್ರವಾಸ ಹೋಗಿದ್ದಾಗ ಜರ್ಮನಿಯನ್ನ ನೀವು ನೋಡಿದ್ದು ಬಹಳ ಹಿಂದೆ, ಅದು ಐತಿಹಾಸಿಕ ಸಂದರ್ಭ. ಅದು ಅವಾಗ ಜರ್ಮನ್ ಸರ್ಕಾರ ಯುವಜನ ವಿನಿಮಯ ಕಾರ್ಯಕ್ರಮಕ್ಕೆ ಪ್ರಾಯೋಜನೆ ಮಾಡಿದ್ರು. ಅದರಲ್ಲಿ ಹೋದಂತ ತಂಡದಲ್ಲಿ ನಾನೂ ಒಬ್ಳಾಗಿದ್ದೆ.
ಸೊ ಹೋಗ್ಬಿಟ್ಟು ಅಲ್ಲಿನ ವ್ಯವಸ್ಥೆ ಹೇಗಿದೆ, ಪೂರ್ವ ಜರ್ಮನಿ ಪಶ್ಚಿಮ ಜರ್ಮನಿ ಒಡೆದಂತ ಸಂದರ್ಭದಲ್ಲಿ ಎರಡೂ ದೇಶಗಳು ಸಮ್ಮಿಲನಗೊಂಡಾಗ ಅಲ್ಲಿನ ವ್ಯವಸ್ಥೆ ಹೇಗಿರುತ್ತೆ ಅಂತ ವಿವಿಧ ನಗರಗಳಿಗೆ ಹೋಗಿ ಅದನ್ನೆಲ್ಲ ನೋಡೋ ರೀತಿ ಆಯ್ತು. ಮತ್ತೆ ಭಾರತಕ್ಕೂ ಜರ್ಮನಿಗೂ ಸುಮಾರು ವರ್ಷಗಳಿಂದ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ನಾವು ಯಾವಾಗ್ಲೂ ಜರ್ಮನಿ ಅಂತ ಹೇಳಿದಾಗ ಟೆನ್ನಿಸ್ ತಾರೆಗಳಾದ ಬೋರಿಸ್ ಬೆಕರು, ಸ್ಟೆಫಿ ಗ್ರಾಫ್ ಮನಸ್ಸಿನಲ್ಲಿ ಸುಳಿತಾರೆ. ಮತ್ತೆ ಕಿಟಲ್ ಅವರ ಕನ್ನಡ ಇಂಗ್ಲಿಷ್ ನಿಘಂಟು, ಮತ್ತೆ ಇವರು ಜರ್ಮನಿಯ ರಂಗಭೂಮಿ ನಿರ್ದೇಶಕ ಬೆನಿ ಬಿಟ್ಸ್, ಇವರೆಲ್ಲ ನೆನಪಿನಲ್ಲಿ ಸುಳಿತಾ ಹೋಗ್ತಾರೆ. ಆದ್ರೆ ಅದನ್ನು ಮೀರಿ ಕೆಲವೊಂದ್ಸಾರಿ ಕೆಲವೊಂದು ದುರ್ಘಟನೆಗಳು ನಡೆದಿವೆ. ಹಿಟ್ಲರನ ಆಡಳಿತ ಎಂತಹ ಭಯಂಕರ ವ್ಯವಸ್ಥೆ ಇತ್ತು, ಅದೆಲ್ಲ ನಮ್ಮ ಮನ ಕಲ್ಕುವಂತದ್ದು. ಸೊ ಅಲ್ಲಿ ಹೋದಾಗ ಕೆಲವೊಂದು ಸುಂದರ ನಗರಿ ಅಂತಾನು ಅನ್ಸ್ತು, ಕೆಲವೊಂದ್ಸರಿ ಪಾಪಕೂಪನೂ ಅಂತ ಅನ್ಸ್ತು. ಪ್ರಾಯಶ್ಚಿತ್ತಕ್ಕೆ ತೆರೆದುಕೊಂಡಂತಹ ಒಂದು ನಗರ ಅಂತೂ ಅನ್ಸುತ್ತೆ ಅದನ್ನ. ಹೌದು, ಅಲ್ಲಿ ನೋಡಿದ್ರೆ ಅಪರಾಧಿಗಳಿಗೂ ಸ್ಮಾರಕಗಳಿದ್ವು. ಸೊ ಈ ರೀತಿ ಬೇರೆ ಬೇರೆ ವಿಚಾರಗಳು ನಮ್ಗೆ ಮನನ ಆಯ್ತು. ಇಲ್ಲಿ ನಿಮ್ಮ ಎಲ್ಲ ಕೃತಿಗಳನ್ನ ನಾವೀಗ ಮಾತಾಡಿದ್ವಿ ನೋಡಿದಾಗ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂಥ ಕತೆಗಳನ್ನ ಹೆಸರಿಸಿ ಬರೆದಿರೋದು ನೀವು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಬಹುತೇಕ ನಾವು ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಾಹಿತ್ಯ ಏನಿದೆ ಅದರಲ್ಲಿ ನೋಡಿದಾಗ ಅವರ ವೃತ್ತಿಗೆ ಸಂಬಂಧಿಸಿದಂಥ ಅಂದ್ರೆ ಅಪರಾಧಗಳ ಬಗ್ಗೆ ಆಗಿರಬಹುದು, ಅಥವಾ ಗಲ್ಲು ಶಿಕ್ಷೆಯ ಬಗ್ಗೆ ಆಗಿರಬಹುದು, ಅಥವಾ ಅವರು ಕಂಡಂಥ ಅಪರಾಧಿಗಳು ಏನಿರ್ತಾರೆ ಆ ಜಗತ್ತನ್ನು, ಅದರ ಕ್ರೌರ್ಯವನ್ನ ಬಹಳಷ್ಟು ಚಿತ್ರಿಸಿದವರೇ ಇದ್ದಾರೆ. ಆದರೆ ನಿಮ್ಮ ಇಷ್ಟೆಲ್ಲ ನಾವು ಕೃತಿಗಳನ್ನ ನೋಡಿದಾಗ ಎಲ್ಲೂ ಕೂಡ ಆ ಶೀರ್ಷಿಕೆಯೂ ಬಂದಿಲ್ಲ. ನಿಮ್ಮ ಅಂದ್ರೆ ಪೊಲೀಸ್ ಹಿನ್ನೆಲೆಯ ಯಾವ ಕಥೆಗಳು ಬಂದಿಲ್ಲ ಅಂತ ಹೇಳ್ಬೋದು. ಸಾಧಾರಣವಾಗಿ ಏನಾದ್ರೆ ಜನರಿಗೆ ಪೊಲೀಸರು ಅಂತ ಹೇಳ್ಕೂಡ್ಲೆ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಅಲ್ಲಿ ಹೋಗ್ತಾನೆ ಪೊಲೀಸು, ಹೋಗ್ಬಿಟ್ಟು ಆರೋಪಿನ ಹಿಡ್ಕೋತಾನೆ, ಮತ್ತೆ ಬಂಧಿಸೋದು, ಈ ರೀತಿ ಪೊಲೀಸ್ ಇದ್ರಲ್ಲಿ. ಆದ್ರೆ ನನ್ನ ಒಂದು ಕತೆ ಇದೆ ಗುಪ್ತಗಾಮಿನಿ ಅಂತ, ನೀಳ್ ಕತೆ. ಅದರಲ್ಲಿ ಸೈಬರ್ ಜಗತ್ತಿನಲ್ಲಿ ಇರುವಂತಹ ಆರೋಪಿಗಳು ನಾ ಹೇಗೆ ಸರಿ ಹಿಡಿಯೋದು ಅದ್ರ ಬಗ್ಗೆ ತಂದಿದ್ನಿ. ತ್ರಿಲೋಕ ಸಂಚಾರಿ ನೀರೇ ಸಂಚಾರದ ವ್ಯವಸ್ಥೆಯಲ್ಲಿ ಅದರಲ್ಲಿ ತಂದಿದ್ದೀನಿ. ಆದ್ರೆ ನೀವು ಹೇಗೆ ಮನಸ್ಸಿನಲ್ಲಿ ಇಟ್ಕೊಂಡು ಪೊಲೀಸರು ಅಂತ ನೋಡ್ತೀರಾ, ಆ ದೃಷ್ಟಿನಲ್ಲಿ ನಾನು ತಂದಿಲ್ಲ. ಅಂದ್ರೆ ಒಬ್ಬ ಬರಹಗಾರ್ತಿ ಇವನ್ನೆಲ್ಲ ಮಾಡುವಾಗ ಪೊಲೀಸ್ ಅಧಿಕಾರಿಯನ್ನ ದೂರ ನಿಂತು ಬರಹಗಾರ್ತಿ ನೋಡ್ದಂಗಿದೆ ಅಂತ. ಪೊಲೀಸರಾಗಿ ಕರ್ತವ್ಯ ನಿರ್ವಹಿಸಿದಾಗ ನಾಯಕತ್ವ ಗುಣ ಬರುತ್ತೆ. ಸೊ ಆ ನಾಯಕತ್ವ ಗುಣವನ್ನ ನನ್ನ ಕಾದಂಬರಿಗಳಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಈಗ ನೋಡಿದ್ರೆ ತ್ರಿಲೋಕ ಸಂಚಾರಿ ನೀರೇ, ಗಾಳಕ್ಕೆ ಸಿಕ್ಕ ಚಂದಿರ, ಮುಗಿಲಗಲ ಜಗದಗಲ, ಇದರಲ್ಲಿ ಹೆಣ್ಣು ಪ್ರಧಾನ ಪಾತ್ರ ವಹಿಸ್ತಾಳೆ. ಸೊ ಅಲ್ಲಿ ಬರುವಂತ ಸನ್ನಿವೇಶಗಳು ಸಾಹಸಮಯ ಆಗಿರುತ್ತೆ. ಹಾಗಂತ ಪೊಲೀಸರೇ ಇರ್ಬೇಕು ಅಂತ ಇಲ್ಲ, ನಮ್ಮ ಆ ಒಂದು ಗುಣ ಅದರಲ್ಲಿ ಬರ್ತಾ ಇರುತ್ತೆ. ಮತ್ತೆ ನಾವು ಸನ್ನಿವೇಶವನ್ನ ನೋಡಿ ಅರ್ಥೈಸ್ಕೊಂಡು ಅದಕ್ಕೆ ಪರಿಹಾರ ಹುಡುಕೋದ್ರಲ್ಲೂ ಸಹ ನಮ್ಮ ನಾಯಕತ್ವ ಗುಣ ಬರುತ್ತೆ ಅಂತ ಹೇಳ್ಬೋದು. 3 ಕಾದಂಬರಿಗಳು ಸರಣಿ ಕಾದಂಬರಿಗಳು, ಅದು ಒಂದು ಪ್ರಥಮ ಪ್ರಯೋಗ. ತ್ರಿಲೋಕ ಸಂಚಾರಿ ನೀರೇ, ಗಾಳಕ್ಕೆ ಸಿಕ್ಕ ಚಂದಿರ, ಮುಗಿಲಗಲ ಜಗದಗಲ. ಅದರಲ್ಲಿ ಪ್ರಥಮ ಕಾದಂಬರಿಯಲ್ಲಿ ಬರುವಂತ ಪಾತ್ರಗಳು 2ನೇ ಕಾದಂಬರಿಯಲ್ಲೂ ಕಾಣಿಸ್ಕೋತಾರೆ. ಮತ್ತೆ 2ನೇ ಕಾದಂಬರಿಯಲ್ಲಿ ಬರುವಂತ ಪಾತ್ರಗಳು 3ನೇ ಕಾದಂಬರಿಯಲ್ಲಿ ಕಾಣಿಸ್ಕೋತಾರೆ. ಆದ್ರೆ ಅದನ್ನು ಉದ್ದೇಶಪೂರ್ವಕವಾಗಿ ಏನು ಒಂದು ಸರಣಿ ತರ ಮಾಡಿಲ್ಲ ನೀವು, ಆ ಪಾತ್ರಗಳು ಹಾಗೆ ಬಂದಿದ್ದಾವೆ ಅನ್ಸುತ್ತೆ. ಹೌದು, ಸಹಜವಾಗಿ ಬೆಳೆದಿರುವಂತ ಪಾತ್ರ. ಆದ್ರೆ 3 ಕಾದಂಬರಿಗಳ ವಿಷಯ ಬೇರೆನೆ, ಭಿನ್ನ ಭಿನ್ನ. ಹೀಗೆ ಒಬ್ಬ ಬರಹಗಾರ್ತಿ ಮತ್ತು ಒಬ್ಬ ಪೊಲೀಸ್ ಅಧಿಕಾರಿ ಇಬ್ರು ನಿಮ್ಮೊಳಗಿದ್ದಾರಲ್ಲ, ಯಾರು ಯಾರನ್ನ ಎಷ್ಟೆಷ್ಟು ಪ್ರಭಾವ ಯಾವ್ಯಾವಾಗ ಮಾಡ್ತಿರ್ತಾರೆ? ನಾವು ಏನಾದ್ರೂ ಒಂದು ಸುತ್ತಲಿನ ಪ್ರಪಂಚವನ್ನ ನೋಡಿದಾಗ ಕವಿ ಭಾವನೂ ಮಿಡಿಯುತ್ತೆ. ಆದ್ರೆ ಅಪರಾಧವನ್ನ ನೋಡಿದಾಗ, ಅನ್ಯಾಯವನ್ನ ನೋಡಿದಾಗ ಈ ಪೊಲೀಸರಲ್ಲಿ ಇರುವಂತಹ ಆಕ್ರೋಶ ಅಥವಾ ನಾವು ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು, ಆ ತಾರ್ಕಿಕ ಗುಣ ಹೊರಗಡೆ ಬರುತ್ತೆ. ಸಂದರ್ಭಕ್ಕೆ ತಕ್ಕಂಗೆ ಆ ಒಂದು ಗುಣ ಅಭಿವ್ಯಕ್ತ ಆಗುತ್ತೆ. ತುಂಬಾ ಸಂತೋಷ ಸವಿತಾ ಶ್ರೀನಿವಾಸ್ ಅವರೇ. ನಿಮ್ಮ ಕೃತಿಗಳ ಬಗ್ಗೆ ಮಾತನಾಡ್ತಾ ಒಬ್ಬ ಬರಹಗಾರ್ತಿ ಸವಿತಾ ಹೇಗೆ ಒಬ್ಬ ಪೊಲೀಸ್ ಅಧಿಕಾರಿ, ಅದು ಬಹಳ ಉನ್ನತ ಹುದ್ದೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರೂ ಕೂಡ ಅವೆಲ್ಲರಿಗಿಂತ ಮೇಲೆ ಬರಹಗಾರ್ತಿ ಸ್ಥಾಪನೆಯಾಗಿರೋದು, ಮತ್ತೆ ಸಮಾಜದ ನಡುವೆ ತನ್ನನ್ನ ಬೇರೆ ಬೇರೆ ಪಾತ್ರಗಳ ಮೂಲಕ ಸ್ಥಾಯಿಗೊಳಿಸಿಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಮ್ಮೊಂದಿಗೆ ಮಾತನಾಡ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಶ್ರೋತೃಗಳಿಗೆ ತಿಳಿಸ್ಕೊಟ್ವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ ನೂತನ ಅವರೇ. ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಡನೆ ಸಂವಾದ ಇದುವರೆಗೂ ಕೇಳಿದಿರಿ. ಭಾಗವಹಿಸಿದ ಅತಿಥಿ ಸವಿತಾ ಶ್ರೀನಿವಾಸ್, ಸಿಐಡಿ ಪೊಲೀಸ್ ಅಧೀಕ್ಷಕರು ಹಾಗೂ ಮಾದಕ ವಸ್ತು ಸಂಘಟಿತ ಅಪರಾಧ ವಿಭಾಗ ಹಾಗೂ ಕಾದಂಬರಿಕಾರರು. ಪ್ರಸ್ತುತಿ ಮತ್ತು ನಿರ್ಮಾಣ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.